ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಮೊದಲನೇ ವಿಡಿಯೋಗೆ ನೀವು ಕೊಟ್ಟಂಥ ಪ್ರೋತ್ಸಾಹ ಮತ್ತು ನೀವು ಕೊಟ್ಟಂಥ ಫೀಡ್ಬ್ಯಾಕ್ಗಳನ್ನು ನಾವು ತಗೊಂಡು ಮುಂದಿನ ವಿಡಿಯೋಗಳಲ್ಲಿ ಅದನ್ನ ತಿದ್ದಿ ಮತ್ತೆ ನಿಮ್ಮ ಮುಂದೆ ಬರಲು ಪ್ರಯತ್ನಿಸ್ತೇವೆ. ಮತ್ತು ಇವತ್ತು ವಿಡಿಯೋ ಮಾಡುವ ಉದ್ದೇಶ, ನಮ್ಮ ಗೆಳೆಯ ಕೊನೆಯ ಬಾರಿ ವಿದೇಶದ ಪ್ರವಾಸವನ್ನು ಕೈಗೊಂಡಿದ್ದ ದೂರದ ಕೊರಿಯಾಕ್ಕೆ ತನ್ನ ಕೆಲಸದ ನಿಮಿತ್ತ ಹೋಗಿರುತ್ತಾ. ಈಗ ಅವನ ಕೊರಿಯಾದ ಎಕ್ಸ್ಪೀರಿಯನ್ಸ್ ಮತ್ತು ಅವನು ಅಲ್ಲಿ ಬದುಕಿರುವಂಥ ರೀತಿ ನೀತಿ, ಆ ಜನಗಳ ಊಟದ ಕಲ್ಚರ್ ಅಥವಾ ವರ್ಕ್ ಕಲ್ಚರ್ ಹೇಗಿತ್ತು ಅಂತ ಅವನ ಜೊತೆ ಮಾತಾಡೋಣ. ನಮ್ಮ ಗೆಳೆಯ ವಿಶ್ವರಾಜ್ ಈ ವಿಡಿಯೋಗೆ ಅವನಿಗೂ ಸ್ವಾಗತ. ಫಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟ ಮುಗಿಲೆ. ನಾನು ಮಾರ್ಚ್ ತಿಂಗಳಲ್ಲಿ ಒಂದ್ಸಲ ಹೋಗಿದ್ದೆ ಕೊರಿಯಾಗೆ. ಅದಾದಮೇಲೆ ಮತ್ತೆ ಲಾಸ್ಟ್ ಮಂತ್ 3 ಮಂತ್ಸಿಗೆ ಹೋಗಿದ್ದೆ. ನಾನು ಕೊರಿಯಾಗೆ ಹೋಗಿದ್ದು ಅಂದರೆ ಟ್ರಿಪ್ ಅಂತ ಹೋಗಿದ್ದಿಲ್ಲ, ಏನೋ ಗೊತ್ತು, ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡಿ ಕಳಿಸಿದ್ರು. ಸೊ ನಾನು ಸ್ಯಾಮ್ಸಂಗಲ್ಲಿ ಕೆಲಸ ಮಾಡ್ತೀನಿ. ಸೊ ನಮಗೆ ಚಿಪ್ ವೆರಿಫಿಕೇಶನ್, ಚಿಪ್ ಫಿಸಿಕಲ್ ಆಗಿ ವೆರಿಫೈ ಮಾಡೋಕ್ಕೆ, ಸೊ ಚಿಪ್ ಎಲ್ಲ ಪ್ರೊಡಕ್ಷನ್ ಆಗೋದು ಕೊರಿಯಾದಲ್ಲಿ. ಸೊ ಸ್ಯಾಮ್ಸಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದೆಲ್ಲ ಕೊರಿಯಾದಾಗ. ಸೊ ಅದನ್ನು ವೆರಿಫೈ ಮಾಡೋಕ್ಕೆ ಇಲ್ಲಿಂದ ನಮಗೆ ಕಳಿಸಿದ್ರು. ಸೊ ಸ್ನೇಹಿತರೆ, ಬಹಳ ಜನ ನಮಗೆಲ್ಲ ಕೇಳ್ತಾ ಇದ್ರಿ, ನೀವು ವಿಶ್ವರಾಜ್ ಅವರು ಕೊರಿಯಾಗೆ ಹೋದಾಗ ಏನು ಕಾರಣಕ್ಕೆ ಹೋಗಿದ್ದಾರೆ, ಅಲ್ಲಿಗೂ ಇಲ್ಲಿಗೂ ಏನು ಕೆಲಸ ಡಿಫ್ರೆನ್ಸ್ ಏನು, ಇಲ್ಲಿ ಮಾಡೋಕ್ಕಾಗಲಿದ್ದು ಅಲ್ಲಿಗೆ ಏನು ಕಳಿಸಿದ್ದಾರೆ ಅಂತ ಎಲ್ಲ ಅದಕ್ಕೆ ಉತ್ತರ ಸಿಕ್ತು ಅಂದ್ಕೊಂಡಿದ್ವಿ. ಈಗ ನಾವು ಸ್ವಲ್ಪ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ, ಅಲ್ಲಿ ಎಕ್ಸ್ಪೀರಿಯನ್ಸು ಹೇಗೆ ಏನು ಅಂತ ಎಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನೀವೇ ಫಸ್ಟ್ ನಿಮಗೆ ವೀಸಾ ಪ್ರೊಸೆಸ್ ಕಂಪ್ನಿಯವರಿಂದ ಕೊಡ್ತಾರಾ ಅಥವಾ ನೀವು? ನಂದು ವೀಸಾ ಎಲ್ಲ ಕಂಪ್ನಿಯಿಂದನೇ ಕೊಟ್ಟಿದ್ದು. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಪಾಸ್ಪೋರ್ಟ್ ಅಂದರೆ ನಾವು ಮಾಡಿಸ್ಕೋಬೇಕು. ಪಾಸ್ಪೋರ್ಟ್ ನಮ್ದಿದ್ರೆ ಪಾಸ್ಪೋರ್ಟ್ ಕಾಪಿ ಅದಕ್ಕೆ ಪೋರ್ಟಲಲ್ಲಿ ನಾವೇ ಅಪ್ಲೈ ಮಾಡ್ತೀವಿ. ನಾರ್ಮಲ್ ಆಗಿ ವೀಸಾ ಪ್ರೊಸೆಸ್ ಕೊರಿಯನ್ ವೆಬ್ಸೈಟಲ್ಲಿ ಏನಿರುತ್ತಲ್ಲ ಅದರಲ್ಲಿ ಅಪ್ಲೈ ಮಾಡೋದು, ಎಲ್ಲ ಪ್ರೂಫ್ಸ್ ಹಾಕೋದು, ಅದಷ್ಟೇ ನಮ್ಮ ಕೆಲಸ. ಪೇ ಮಾಡೋದು ಎಲ್ಲ ಕಂಪ್ನಿ ಇದೆ. ಅದಾದಮೇಲೆ ವಿಶ್ವ, ಅಲ್ಲಿ ಕೊರಿಯಾದಾಗ ನೀನು ನಮಗೆ ಗೊತ್ತಿರುವಂಥ ಕೊರಿಯಾ ಏನಪ್ಪ ಅಂದ್ರೆ, ನಮಗೆ ನಾರ್ತ್ ಕೊರಿಯಾ ಮತ್ತು ನೀನು ಹೋಗಿರೋ ಸೌತ್ ಕೊರಿಯಾ. ಅಲ್ಲಿ ಜನರು ನೀನು ನಾರ್ತ್ ಕೊರಿಯಾ ಜನರನ್ನು ಭೇಟಿ ಮಾಡೋ ಅವಕಾಶ ಸಿಗ್ತಾ ನಿಮಗೆ, ಅಥವಾ ಅಲ್ಲಿ ಹೋಗುವಂಥ ಅವಕಾಶ ಸಿಗ್ತಾ? ನಾರ್ತ್ ಕೊರಿಯಾ ಒಂದು ಪ್ಲೇಸ್ ಐತಿ DMZ ಅಂತಂದು. DMZ ಅಂದರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಾರ್ಡರ್. ಅದು ಒಂಥರ ಹೈಲಿ ಗಾರ್ಡೆಡ್, ಒನ್ ಆಫ್ ದ ಮೋಸ್ಟ್ ಗಾರ್ಡೆಡ್ ಪ್ಲೇಸಸ್ ಇನ್ ಗಾರ್ಡೆಡ್ ಬಾರ್ಡರ್ಸ್ ಬಿಟ್ವೀನ್ 2 ಕಂಟ್ರೀಸ್. ಈಗ ನಮ್ದು ಹೆಂಗೆ ಇಂಡಿಯಾ ಪಾಕಿಸ್ತಾನ ಇದೆಲ್ಲ, ಅದಕ್ಕಿಂತ ಹೈಲಿ ಎಫೆಕ್ಟಿವ್ ಗಾರ್ಡೆಡ್ ಆಗಿ ಒಂದು ಬಾರ್ಡರ್ ಹಾಕೊಂಡು ಅವರೇ. ಸೊ ಅದನ್ನು ಟೂರಿಸ್ಟ್ ಪ್ಲೇಸ್ ಥರನೂ ಮಾಡ್ಯಾರ. ಸೊ ನಾರ್ಮಲ್ ಆಗಿ ಟೂರಿಸ್ಟ್ಗೂ ವಿಸಿಟ್ ಮಾಡೋಕ್ಕೆ ಬಿಡ್ತಾರೆ, ಬಟ್ ವಿತ್ ಗೈಡ್ ಎಲ್ಲ ಅಫಿಷಿಯಲ್ ಅಂದರೆ ಗೌರ್ಮೆಂಟ್ಲಿ ಅಪ್ರೂವ್ಡ್ ಗೈಡ್ ಇರಬೇಕು. ಸೊ ಪ್ಯಾಕೇಜ್ ಎಲ್ಲ ಪ್ರೀ ಬುಕ್ ಮಾಡ್ಕೊಂಡು ಅವರೇ ಕರ್ಕೊಂಡೋಗಿ ಅವರೇ ಎಲ್ಲ ತೋರಿಸಿ ಅವರೇ ಕರ್ಕೊಂಡು. ನಿಮಗೆ ಇವಾಗ ನೀನು ಯಾವಾಗ ಹೇಳಿದೆ ನಾನು ಕಂಪ್ನಿ ಕಡೆಯಿಂದ ಹೋಗಿದ್ದೀನಿ ಅಂತ, ಇವಾಗ ನೀನು ಹೇಳೋ ರೀತಿ ನೋಡಿದ್ರೆ ಕಂಪ್ನಿ ಕೆಲಸ ಮಾಡ್ಬೋದು ಬರೀ ಕೊರಿಯಾದಲ್ಲಿ ಆಗೋದು. ಕೊರಿಯಾದಲ್ಲಿ ಅಡ್ಡಾಡೋದು ಕಂಪ್ನಿ ಕೆಲಸ ನಾರ್ಮಲ್ ವೀಕ್. ಈಗ ಹೆಂಗೆ ಬೆಂಗಳೂರಲ್ಲಿ ಇದ್ರು ಕೂಡ ನಾವು ವೀಕ್ ಡೇಸ್ ಕೆಲಸ ಮಾಡ್ತೀವಿ, ವೀಕೆಂಡ್ಸ್ನಾಗ ಮಜಾ ಮಾಡ್ತೀವಿ ಅಷ್ಟೇ. ವೀಕೆಂಡ್ಸಲ್ಲಿ 2 ದಿನ ಸಿಗ್ತಿತ್ತು ಅಡ್ಡಾಡೋಕ್ಕೆ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಯುಟಿಲೈಸ್ ಮಾಡ್ಕೊಂತೀನಿ ಅಷ್ಟೇ, ಎಲ್ಲೆಲ್ಲ ಪ್ಲೇಸ್ ನೋಡ್ಬೇಕು ಅಂತ. ಡಿಸ್ಕಷನ್ ಅಲ್ಲಿ ಬಹಳ ಮುಂದೆ ಹೋಗೋಕೆ ಮುಂಚೆ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ. ಸ್ಯಾಮ್ಸಂಗ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಬಹಳ ಜನ ಗೊತ್ತು, ಬಹಳಷ್ಟು ಗೊತ್ತಿಲ್ಲ. ಈ ಮುಖಾಂತರ ಎಲ್ಲರೂ ಗೊತ್ತಾಗ್ತದೆ. ನಂದು ಕ್ಯೂರಿಯಾಸಿಟಿ ಪ್ರಶ್ನೆ ಏನು ಅಂತ ಅಂದ್ರೆ, ಕೊರಿಯಾಗೆ ಹೋಗೋ ಈ ಎಂಗೇಜ್ ಅಲ್ಲಿ ಕೊರಿಯಾಗೆ ಹೋಗೋ ಅವಕಾಶ ಹೇಗೆ ಸಿಗ್ಬೋದು? ಅದು ನಂದು ಬಿಸ್ನೆಸ್ ಟ್ರಿಪ್. ಸೊ ನಾನು ಸ್ಯಾಮ್ಸಂಗ್ ಅಲ್ಲಿ ಕಂಪ್ನಿ ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನನ್ನ ಚಿಪ್, ಈಗ ನಾನು ವರ್ಕ್ ಮಾಡೋದು SSDs ಮೇಲೆ. ಸೊ ಯೂಶಲಾಗಿ SSD ಸ್ಟೋರೇಜ್ ಡಿವೈಸ್ ಮೇಲೆ. ಸೊ ಈಗ ಅದಕ್ಕೆ ಏನಾಗುತ್ತೆ ಅಂದರೆ, ಚಿಪ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದೆಲ್ಲ ಕೊರಿಯಾದಲ್ಲಿ. ಸೊ ಆ ಚಿಪ್ಸ್ನ ಫಿಸಿಕಲ್ ಆಗಿ ವೆರಿಫೈ ಮಾಡೋಕ್ಕೆ ಆನ್-ಸೈಟ್ ಪ್ರಾಜೆಕ್ಟಿಗೆ ಅಂತಂದು ಆಗ್ತದೆ. ಸೊ ಅದು ಮೂರು ತಿಂಗಳು ಟೈಮ್ ಕೊಡ್ತಾರೆ. 3 ತಿಂಗಳಿಗೆ ಅದೆಲ್ಲ ವೆರಿಫೈ ಮಾಡಿದ್ರೆ, ನಾವು ವೆರಿಫೈ ಮಾಡಿಕೊಂಡ್ರೆ ಮಾಸ್ ಪ್ರೊಡಕ್ಷನ್ಗೆ ನೆಕ್ಸ್ಟ್ ಅಪ್ರೂವ್ ಮಾಡಿ ಸೊ ಮಾಸ್ ಪ್ರೊಡಕ್ಷನ್ ಕಳಿಸಿದ್ವಿ. ಸೊ ಇದೊಂದು ಕಾರಣಕ್ಕೆ ನನ್ನ ಕೊರಿಯಾದಾಗ ಬಿಸ್ನೆಸ್ ಟ್ರಿಪ್ ಅಂತ ಕಳಿಸಿದ್ವಿ. ಆಮೇಲೆ ನನಗೊಂದು, ನೀನು
ನಮ್ಮ ಜೊತೆ ಪಾಸ್ 2023 ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ನಿಂಗೆ ಯಾಕೆ ಈ ಅವಕಾಶ ಭಾಳ ಖುಷಿ ವಿಚಾರ. ಅದು ಹೆಂಗೆ ಸಿಕ್ತು? ನಿಮ್ಮ ಮ್ಯಾನೇಜರ್ ಕಡೆಯಿಂದ ಏನಾದರೂ ನಿನಗೆ? ಡಿಪೆಂಡ್ಸ್ ಆನ್ ಟೀಮ್. ನನಗೆ ಎಲ್ಲೇ ಹೋದ್ರೆ ಯಾರಿಗಾದ್ರೂ ಅದೇ ಹೇಳ್ತೀನಿ, ಎಂಥ ದೊಡ್ಡ ಕಂಪ್ನಿದಾಗ ಕೆಲಸ ಮಾಡಿದ್ರು ಕೂಡ ನಿಮ್ಮ ಟೀಮ್ ಹೆಂಗಿರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮ್ಯಾನೇಜರ್ ಸಪೋರ್ಟಿವ್ ಆಗಿರ್ಬೇಕು, ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಇರಬೇಕು. ಈ ಹುಡುಗ ಮಾಡ್ತಾನ, ಕೆಲಸ ಮುಗಿಸಿ ಬರ್ತಾನ ಅಲ್ಲಿ ಹೋದ್ರೆ ಅಂತಂದ್ರೆ ಪ್ರೋತ್ಸಾಹಿಸ ಕೊಡೋ, ಸಪೋರ್ಟ್ ಮಾಡೋ ಮ್ಯಾನೇಜರ್ ಇರಬೇಕು. ಅವಾಗಷ್ಟೇ ಕಳ್ಸೋಕ್ಕಾಗುತ್ತೆ. ನಾನು ಲಕ್ಕಿ, ಐ ಗಾಟ್ ಎ ಗುಡ್ ಟೀಮ್, ಗುಡ್ ಮ್ಯಾನೇಜರ್. ಸೊ ನಾನು ಜಾಯ್ನ್ ಆಗಿ 1 ವರ್ಷ ಆದಮೇಲೆ ಈಗ ಟೋಟಲ್ ಜಾಯ್ನ್ ಆಗಿ 2 ವರ್ಷ ಆಯಿತು. ಈ 2 ವರ್ಷದಾಗ 2 ಸಲ ಕೊರೆಗೆ ಹೋಗಿದ್ದೆ. ಮುಂದೆ ಹೋಗೋ ಅವಶ್ಯಕತೆ ಇರುತ್ತೆ. ಏನಾದರೂ ಮನೆಗೆ ಪ್ಲಾನ್? ಮನಿ ಅಲ್ಲಿ ಭಾಳ ಕಾಸ್ಟ್ ಆಫ್ ಲಿವಿಂಗ್ಗೆ ಜಾಸ್ತಿ ಐತೆ. ಈ ಮನಿ ರೆಂಟಿಗೆ ತಿಂಗಳ 1-1.5 ಲಕ್ಷ ಅದಾವೆ. ಫ್ಲಾಟ್ 2 BHK ಫ್ಲಾಟ್, 3 BHK ಫ್ಲಾಟ್ ಇಲ್ಲಿ 40 ಲಕ್ಷ ಕೊಡ್ತೀವಿ. ಅಲ್ಲಿ ಡಬಲ್ ಟ್ರಿಬಲ್ ಅಂತ. ಅಲ್ಲಿ ಮನಿ ತಗೋಬೇಕಂದ್ರೆ ಅದೇ ಒಂಥರ ಅಚೀವ್ಮೆಂಟ್ ಮಾಡೋದು. ಯಾಕಂದ್ರೆ ಫುಲ್ ಹಿಲ್ ಸ್ಟೇಷನ್ ಇದೆ. ಫ್ಲಾಟ್ ಇರೋ ಲ್ಯಾಂಡ್ ಯಾವತ್ತು ಸಿಗೋದು ನಿಮಗೆ, ಜಾಸ್ತಿ ಸಿಗೋದು. ಸೊ ಫ್ಲಾಟ್ ಇರೋ ಲ್ಯಾಂಡಿಗೆಲ್ಲ ಅಪಾರ್ಟ್ಮೆಂಟ್ಸ್ ಸಿಟೀಸ್ ಕಟ್ಟಿಬಿಡ್ತಾರೆ. ಸೊ ಅದಕ್ಕೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಈಗ ಕೊರಿಯಾ ಹೋಗಕ್ಕೆ ಮುಂಚೆ ನಿನಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿನಗೆ ಗೊತ್ತಾದಾಗ ಕೊರಿಯಾ ಹೋಗ್ತಾ ಇದ್ದೀನಿ ನಾನು ಅಂತ, ಕೊರಿಯಾ ಹೋಗೋ ಅವಕಾಶ ಸಿಕ್ಕಿದಾಗ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಥರ ಇರ್ಬೋದು ಅಂತ. ಅದು ನಿನಗೆ ಅಲ್ಲಿ ಹೋದಾಗ ಏನು ನಿನ್ನ ಎಕ್ಸ್ಪೆಕ್ಟೇಷನ್ಗೂ ಅಲ್ಲಿಗೆ ಇದ್ದಿದ್ದಕ್ಕೂ ಏನು ಡಿಫ್ರೆನ್ಸ್? ಇಲ್ಲಿನ ಟೀಮ್ಗೂ ಅಲ್ಲಿ ಕೆಲಸ ಮಾಡಿದ ಟೀಮ್ಗೂ ಡಿಫ್ರೆನ್ಸು? ವರ್ಕ್ ವೈಸ್ ನೋಡಿದ್ರೆ ಭಾಳ ಡಿಫ್ರೆನ್ಸ್ ಐತೆ. ನಾವೆಲ್ಲ 9 to 5 ಮಾಡ್ತೇವೆ ಮ್ಯಾಕ್ಸ್. ಇಂಡಿಯನ್ಸ್ ಮ್ಯಾಕ್ಸ್ ಮಾಡೋದು 9 to 5, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 1-2 ತಾಸು ಮಾಡ್ತೇವೆ. ಅವರು ಆಲ್ಮೋಸ್ಟ್ 12 hours, 7ಗೆ ಬಂದರೆ ನೈಟ್ 9ಗೆ ಹೋಗೋದು, 10ಗೆ ಹೋಗೋದು, ಹಂಗೆಲ್ಲ ಮಾಡ್ತಾರೆ. ಬಟ್ ಅಲ್ಲಿ ನೀ ಹೆಂಗೆ ಎಕ್ಸ್ಟ್ರಾ ಅವರ್ ಲೆಕ್ಕ ಪೇ ಮಾಡ್ತಾರೆ. ನೀ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತಾರೆ ಅವರ್ ಲೆಕ್ಕ. ಈ ಆಫೀಸ್ ಅವರ್ಸ್ ಬಿಟ್ಟು ಈಗ 6 to 7 ಸ್ಟ್ಯಾಂಡರ್ಡ್ ಆಫೀಸ್ ಅವರ್ಸ್ ಇದೆ. 7 ಮೇಲೆ ಮತ್ತೆ ಏನೇನು ಕೆಲಸ ಮಾಡ್ತೀವಿ ಅದು ಅವರ್ ಲೆಕ್ಕ ಪೇ ಮಾಡ್ತೀವಿ. ಸೊ ಅಲ್ಲಿ ಪೀಪಲ್ ಭಾಳ ಮೋಟಿವೇಟೆಡ್ ಆಗಿದ್ದಾರೆ ಕೆಲಸ ಮಾಡೋದು. ಜಾಸ್ತಿ ವರ್ಕ್ ಮಾಡೋಕೆ ಅವ್ರಿಗೂ ಇಷ್ಟ ಇರುತ್ತೆ, ವರ್ಕ್ ಮಾಡ್ತಾರೆ. ವರ್ಕ್ ಕಲ್ಚರ್ ಡಿಫ್ರೆನ್ಸ್ ಅಂತೂ ಇರುತ್ತೆ. ನಾನು ಹೋದ್ರೆ ನಮಗೂ ಸ್ವಲ್ಪ ಪ್ರೆಷರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಾವು 9 to 5 ಮಾಡಿ ಒಳಗೆ ಬಂದ್ಬಿಡ್ತೀವಿ. ಅಲ್ಲಿ ಲೇಟ್ ಮಟ್ಟ ಇರಬೇಕಾಗುತ್ತೆ. ಆಮೇಲೆ ಸೌತ್ ಕೊರಿಯನ್ಸ್ ನಮಗೆ ಯಾವಾಗ ಹೇಳ್ತಿದ್ರು ಸಪೋರ್ಟಿವ್. ಹಿಂಗೆ ನಮಗೆಲ್ಲರಿಗೂ ಒಂದು ಇಮೇಜ್ ಐತಿ ಸೌತ್ ಕೊರಿಯನ್ಸ್ ಅಂತಂದ್ರೆ. ಸೊ ಸೌತ್ ಏಷ್ಯನ್ಸ್ ಅಥವಾ ಏಷ್ಯನ್ಸ್ನವರು ಸ್ವಲ್ಪ ಮೊದಲಿಂದ ಅವರು ಒಂದು ಸ್ವಲ್ಪ ರೇಸಿಸಮ್ ಥರ ನೋಡೋದು ನಿಮ್ಗೇನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಅಥವಾ ಅವರು ಸಪೋರ್ಟಿವ್ ಆಗಿದ್ರಾ? ರೇಸಿಸಮ್ ಜಾಸ್ತಿ ಈಗಿನ ನೋಡಿದ್ರೆ ಈಗೇನು ಅನ್ಸಿಲ್ಲ ನಮಗೆ. ಒಂದೆರಡು ಕಡೆ ಆಗಿರೋದು ಅಷ್ಟೇ. ಅದಾದರೆ ನಾರ್ಮಲ್ ಆಗಿ ಈಗ ನಮ್ಮ ಏಜ್ ಪೀಪಲ್, ನಾವು ಈಗ ನಮ್ಮ 20s ಇಂದ 30s ಪೀಪಲ್ ಅಂದರೆ ನಮ್ಮ ಜನ್ರೇಷನ್ ಪೀಪಲ್ಗೆ ಅದ್ರಲ್ಲಿ ರೇಸಿಸಮ್ ಏನಿಲ್ಲ. ಈಗ ಹಳೆ ಜನ್ರೇಷನ್ ಪೀಪಲ್ ಇನ್ನೂ ಸ್ವಲ್ಪ ಜನ ರೇಸಿಸಮ್ ಮಾಡ್ತಾರೆ. ಸೊ ನಮ್ಮ ಜನ್ರೇಷನ್ ಪೀಪಲ್ಗೆಲ್ಲ ಬೇರೆ ಕಂಟ್ರಿದಾಗ ವರ್ಕ್ ಮಾಡಿ ಬೇರೆ ಕಂಟ್ರಿ ಸ್ಟಡಿ ಮಾಡೋಕ್ಕೆ ಹೋಗ್ತಾರಲ್ಲ, ಅವಾಗೆಲ್ಲ ಈಗ ಕಾಮನ್. ಬೇರೆ ಈಗ ಕೊರಿಯಾದಾಗ ಕೂಡ ಫಾರಿನ್ ಸ್ಟೂಡೆಂಟ್ಸ್ ಜಾಸ್ತಿ ಸ್ಟಡಿ ಮಾಡೋಕ್ಕೆ ಬಂದು. ಸೊ ಈಗ ನಮ್ಮ ಏಜ್ ಪೀಪಲ್ ಕಡೆಯಿಂದ ನಮಗೇನು ಫೀಲ್ ಆಗಿಲ್ಲ. ಓನ್ಲಿ ಡಿಫಿಕಲ್ಟೀಸ್ ಲ್ಯಾಂಗ್ವೇಜ್. ಜಾಸ್ತಿ ಜನಕ್ಕೆ ಇಂಗ್ಲೀಷ್ ಬರೋಲ್ಲ, ಎಲ್ಲ ಕಡೆ ಟ್ರಾನ್ಸ್ಲೇಟ್ ಯೂಸ್ ಮಾಡಿ. ಓ ಹಾಗಂದ್ರೆ ಇಂಗ್ಲೀಷ್ ಪ್ರೈಮರಿ ಲ್ಯಾಂಗ್ವೇಜ್ ಅಲ್ಲ ವರ್ಲ್ಡ್ಗೆ? ಇಂಗ್ಲೀಷ್ ಪ್ರೈಮರಿ ಲ್ಯಾಂಗ್ವೇಜ್ ಅಲ್ಲ. ಅಲ್ಲಿ ಅವ್ರ ಸಿಲೆಬಸ್ ಇರುತ್ತೆ, ಫುಲ್ ಕೊರಿಯನ್ ಸಿಲೆಬಸ್ಸೇ ಇರುತ್ತೆ. ಇಂಗ್ಲೀಷ್ ಅನ್ನೋದು ನಾವೀಗ ಹೆಂಗೆ ಹಿಂದಿ ಅನ್ನೋದು ಒಂದು ಲ್ಯಾಂಗ್ವೇಜ್ ಕಲಿತೀವಿ, ಒಂದು ಸಬ್ಜೆಕ್ಟ್ ಇರುತ್ತಲ್ಲ, ಆ ಥರ ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟ್. ಆಫೀಸಲ್ಲೆಲ್ಲ ಮತ್ತೆ ಫುಲ್ ಟ್ರಾನ್ಸ್ಲೇಟ್, ಆಫೀಸಲ್ಲೂ ಇಂಗ್ಲೀಷ್ ಬಳಕೆ ಜಾಸ್ತಿ. ಇಂಗ್ಲೀಷ್ ನನ್ನ ಟೀಮಲ್ಲಿ ಒಂದು 8 ಜನ ಇದ್ದೆ. 8 ಜನದಾಗ ಒಂದು 2 ಅಷ್ಟೇ ಇಂಗ್ಲೀಷ್ ಸ್ವಲ್ಪ ಅರ್ಥ ಬರ್ತಿತ್ತು. ಮಾತಾಡೋ ಮುಂದೆ ಫುಲ್ ಸ್ಲೋ ಆಗಿ ಮಾತಾಡ್ತಾರೆ. ಅದೇ ಯೋಚನೆ ಮಾಡಿ ಮಾತಾಡ್ತಾರೆ. ಐ ಕ್ಯಾನ್ ಡ್ರಿಂಕ್ ವಾಟರ್, ಈ ಥರ ಯೋಚನೆ ಪದ ಹುಡುಕ್ತಾರೆ ಏನು ಹೇಳ್ಬೇಕು ನೆಕ್ಸ್ಟ್ ಅಂತ. ನಾವು ಮೆಸೇಜ್ ಮಾಡಿದ್ರೆ ಅಲ್ಲಿ ಟ್ರಾನ್ಸ್ಲೇಟರ್ ಇರುತ್ತೆ. ನಮ್ಮ ಒಂದು ಆ್ಯಪ್ ಐತೆ ಆಫೀಸಲ್ಲಿ. ಮೆಸೇಜ್ ಮಾಡೋ ಮುಂದೆ ಇಂಗ್ಲೀಷ್ ಮೆಸೇಜ್ ಮಾಡಿ ಕೊರಿಯನ್ ಆಟೋಮೆಟಿಕ್ ಟ್ರಾನ್ಸ್ಲೇಟ್ ಆಗಿ ಅವ್ರಿಗೆ ಮೆಸೇಜ್ ಹೋಗುತ್ತೆ. By chat, it is not a problem, but communication will be always a problem. ಇಂಡಿಯನ್ಸ್ ಯಾರಾದರೂ ಇದ್ದೀರಾ ಜೊತೆಗೆ? ಬೇರೆ ಇಲ್ಲಿಂದ ಬಂದಿದ್ದವರು ಜೊತೆಗೆ ಬೇರೆ ಕೆಲಸ ಮಾಡೋದಕ್ಕೆ? ನನ್ನ ಟೀಮಿಂದ 2 ಹೋಗಿದ್ರು.
ಇಂಡಿಯನ್ ಒಬ್ಬನೇ ಹೋದ್ರೆ ಸ್ವಲ್ಪ ಜಾಸ್ತಿ ಅಲೋನ್ ಫೀಲ್ ಆಗುತ್ತೆ. ಯಾಕಂದ್ರೆ ಆಫೀಸ್ ಮುಗಿದ ತಕ್ಷಣ ಹೋಟೆಲಲ್ಲಿ ಒಬ್ಬನೇ ರೂಮ್ ಊಟ, ಯಾರ ಜೊತೆ ಇದ್ರೆ ಆಲ್ರೆಡಿ ಹೊರಗೆ ಹೋಗ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಒಬ್ಬನೇ ಲೋನ್ ಟ್ರಾವೆಲರ್ಸ್ ಇದ್ರೆ ಅವ್ರಿಗೆ ಇಷ್ಟ ಆಗ್ಬೋದು, ಬಟ್ ನನಗೆ ಪೀಪಲ್ ಇರೋದು. ಆಮೇಲೆ ಫುಡ್ ಡಿಫ್ರೆನ್ಸ್, ಊಟದ ಡಿಫ್ರೆನ್ಸ್ ಭಾಳ. ವೆಜಿಟೇರಿಯನ್, ಸೊ ವೆಜಿಟೇರಿಯನ್ಸಿಗೆ ಭಾಳ ತುಂಬ ಕಷ್ಟ ಅಲ್ಲಿ. ಕೆಲವೊಂದು ಜನ ಮುಸ್ಲಿಮ್ಸ್ ಮುಖಾಂತರ ಬದಲಾಗಿ ಅಂತ ಏನು ಕೆಲಸ ದೇವಸ್ಥಾನ ವೆಜಿಟೇರಿಯನ್ ಚರ್ಚೆ ಮಾಡೋದು ಯಾರು ಫುಡ್ಡಿಂದಂತೂ ಪ್ರಾಬ್ಲಮ್ ಆಗುತ್ತೆ. ಈಗೆಲ್ಲ ಗೊತ್ತಿತ್ತು ಅಂತ ಒಂದು ಬ್ಯಾಗ್ ಫುಡ್ಡಿಂದ ಒಯ್ದಿದ್ದೆ ನಾನು, ರೆಡಿಮೇಡ್ ಫುಡ್ಸ್. ಒಂದು ಬ್ಯಾಗ್ ರೆಡಿಮೇಡ್ ಫುಡ್ಸ್ ತೊಗೊಂಡೋದ್ರೆ ಇನ್ನೊಂದು ಬ್ಯಾಗಲ್ಲಿ ಬಟ್ಟೆ ಇಟ್ಕೊಂಡು ಹೋಗಿದ್ದೆ. ಸೊ ಎಲ್ಲ ರೆಡಿ ಟು ಈಟ್ MTR ಎಲ್ಲ ಹೋಗಿದ್ದೆ. ಫುಡ್ಡಿಂದಂತೂ ಪ್ರಾಬ್ಲಮ್ ಆಗೇ ಫುಲ್ ಎಲ್ಲ ಬ್ಲೆಂಡ್ ಫುಡ್, ಏನು ಮಸಾಲೆ ಇರಲ್ಲ, ಉಪ್ಪು ಜಾಸ್ತಿ ಇರಲ್ಲ, ಖಾರ ಜಾಸ್ತಿ ಇರಲ್ಲ, ಎಲ್ಲ ಸಪ್ಪ ಫುಡ್ ಬ್ಲ್ಯಾಂಡ್, ಹಾಂ ವೆರಿ ಬಾಯ್ಲ್ಡ್ ಫುಡ್ ಅಷ್ಟೇ. ಬಾಯ್ಲ್ಡ್ ಫುಡ್ ಜಾಸ್ತಿ ಸ್ಪೈಸಿ ಇರಲ್ಲ. ಸ್ಪೈಸಿ ನಾನು ಇಲ್ಲಿ ಸ್ಪೈಸಿ ಫುಡ್ ಅಂತ ಎಲ್ಲಿ ನೋಡಿಲ್ಲ. ಭಾಳ ಸ್ವೀಟ್ ಇರುತ್ತೆ ಎಲ್ಲ ಕಡೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ. ಈಗ ನೀವು ನಾರ್ಮಲ್ ಚಿಪ್ಸ್ ತೊಗೊಂಡ್ರು ಕೂಡ ಅದರಾಗೂ ಏನೇನೋ ಹಾಕಿರ್ತಾರೆ, ಆಕ್ಟೋಪಸ್ ಹಾಕಿರ್ತಾರೆ, ಬೀಫ್ ಹಾಕಿರ್ತಾರೆ. ಸೊ ಎಲ್ಲ ಹುಷಾರಾಗಿ ನೋಡ್ಕೊಂಡು ತಿನ್ಬೇಕು ವೆಜಿಟೇಬಲ್ಸ್. ಇದು ನೀವು ಒಂದು ಬ್ಯಾಗ್ ಫುಡ್ ತಗೊಂಡೋಗಿದ್ದು, ಈಗ ಫಸ್ಟ್ ಟೈಮ್ ಹೋದಾಗ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಎರಡನೇ ಸತಿ ಹೋದಾಗ ಇದು ಎರಡನೇ ಟೈಮ್ ಹೋದಾಗ ಒಂದು ಬ್ಯಾಗ್ ಫುಲ್ ತೊಗೊಂಡೋಗಿದ್ದು. ಆಮೇಲೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಬಗ್ಗೆ, ಐ ಮೀನ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗಿದೆ? ನಾವು ಅದು ಒಂದು ಸಿಯೋಲ್ ಅನ್ನೋದು ದೊಡ್ಡ ಸಿಟಿ, ಬೆಂಗಳೂರು ತರನೇ ಒಂದು ನಮ್ಮದು ಟ್ರಾಫಿಕ್, ಅಲ್ಲಿಂದ ಸಿಸ್ಟಮ್ಸ್, ಅಂದ್ರೆ ಇವಾಗ ನಮಗೆ ಮೆಟ್ರೋ ಎಲ್ಲ ಇದೆ, ಆ ಥರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಆಮೇಲೆ ನಾನು ಒಂದು ಪಬ್ಲಿಕೇಶನ್ ಓದ್ತಾ ಇದ್ದೆ, ಅಲ್ಲಿ ಸಿಯೋಲ್ ಸಿಟಿ ಬಗ್ಗೆ ಮೆನ್ಷನ್ ಮಾಡಿದ್ರು. ಏನಿತ್ತಂದ್ರೆ, ವಾಟ್ ಬೆಂಗಳೂರು ಪೀಪಲ್ಸ್ ಆರ್ ಫೇಸಿಂಗ್ ರೈಟ್ ನೌ, ದಿಸ್ ಔಟರ್ ರಿಂಗ್ ರೋಡ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಟ್ರಾಫಿಕ್. ಸೇಮ್ ಪ್ರಾಬ್ಲಮ್ 50 years ಮುಂಚೆ ಸಿಯೋಲ್ ಸಿಟಿಗೆ ಇರ್ತದೆ. ಸಿಯೋಲ್ ಸಿಟಿ, ದೇ ನೆವರ್ ಬಿಲ್ಡ್ ಫ್ಲೈಓವರ್ಸ್ ಅಂಡ್ ಅಂಡರ್ ಪಾಸಸ್, ದೇ ಇನ್ವೆಸ್ಟೆಡ್ ದೆಮ್ಸೆಲ್ಫ್ ಫಾರ್ ಪಬ್ಲಿಕ್ ಮೆಟ್ರೋ. ಅಂದರೆ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಇನ್ವೆಸ್ಟ್ ಮಾಡಿದ್ರು, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಟು ಸಮ್ ಟನಲ್ ರೋಡ್, ಸಮ್ ಫ್ಲೈಓವರ್ಸ್, ಆ ಥರ. ಈಗ ಬೆಂಗಳೂರು ಇಸ್ ಫೇಸಿಂಗ್ ಸೇಮ್ ಪ್ರಾಬ್ಲಮ್. ಔಟರ್ ರಿಂಗ್ ರೋಡ್ ನಾವು ಡೈಲಿ ಕಮ್ಯೂಟ್ ಮಾಡ್ತೀವಲ್ಲ, ಸೇಮ್ ಅದೇ ರೋಡ್. ಅದು ಎಲ್ಲರಿಗೂ ಆರ್ಶ್ ಫ್ಯಾಕ್ಟ್ಸ್ನ ಜನರು ಆಗ್ತಾ ಇರ್ತಾರೆ. ಅದೊಂದು ಬೇರೆ ಚರ್ಚೆ. ಅದು ಯಾಕಾಗಿದೆ ಅಂತ ಅನ್ನೋದು ಬೇರೆ ಚರ್ಚೆ. ಈ ಬೇರೆಯವ್ರಿಗೆ ಬಂದಿರೋದ್ರಿಂದನೇ ಅದು ಆಗ್ತಿರೋದು. ಬಿಕಾಸ್ ಬೆಂಗಳೂರು ಇಸ್ ಅ ಟೌನ್ ಫಾರ್ ಎವ್ರಿವನ್. ಈಗ ಸಿಯೋಲ್ ಸಿಟಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ನೋಡೋದಲ್ಲ, ಈಗ ಇಲ್ಲಿ ಏನು ಚೇಂಜ್ ಮಾಡಬೇಕು ನಾವು ಅಂದರೆ ಅಲ್ಲಿ ಚೆನ್ನಾಗಿದೆ ಅಂತ ಗೊತ್ತು. ಈಗ ನಮ್ಮ ಅಲ್ಲಿಂದ ಟೇಕ್ ಆನ್ಸ್ ಏನು ಬೆಂಗಳೂರಿಗೆ ಟೇಕ್ ಆನ್ಸ್ ಏನಂದ್ರೆ ಫಸ್ಟ್ ಸಬ್ವೆ ಎಲ್ಲಿ ಹೊರಗೆ ಕಾಣಲ್ಲ. ಮೆಟ್ರೋ ನಾವು ಎಲ್ಲಿ ನೋಡಿದ್ರೆ ಹೊರಗೆ ಕಾಣುತ್ತೆ, ಅಲ್ಲೆಲ್ಲ ಫುಲ್ ಅಂಡರ್ಗ್ರೌಂಡ್. ಓಕೆ, ಫುಲ್ ಅಂಡರ್ಗ್ರೌಂಡ್. ನೀವು ಹೊರಗೆ ಟ್ರೈನ್ ಕಾಣಂಗೆ ಇರುತ್ತೆ. ಅದೊಂದು. ಅದಾದ್ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ಈಸಿ ಅಲ್ಲಿ. ಒಂದೇ ಕಾರ್ಡ್ ನೀವು ಟ್ರೈನಿಗಾದ್ರು ಯೂಸ್ ಮಾಡು, ಮೆಟ್ರೋಗಾದ್ರು ಯೂಸ್ ಮಾಡು, ಪಬ್ಲಿಕ್ ಬಸ್ಸಿಗೆ ಯೂಸ್ ಮಾಡು, ಒಂದು ಕಾರ್ಡ್. ಆ ಕಾರ್ಡ್ನ ನೀನು ಗ್ರೋಸರಿ ಸ್ಟಾಪ್ಸಿಗೆ ಹೋಗಿ ರಿಚಾರ್ಜ್ ಮಾಡ್ಕೋಬೇಕು. ನಿಮ್ಮ ಇಷ್ಟ ಎಷ್ಟಾದ್ರೂ ರಿಚಾರ್ಜ್ ಮಾಡಿ, ಮಿನಿಮಮ್ ಒಂದು 5000 ವಾನ್ಸ್ ಅನ್ನು ರಿಚಾರ್ಜ್ ಮಾಡ್ಬೋದು. ಅದನ್ನು ರಿಚಾರ್ಜ್ ಮಾಡ್ಕೊಂಡು ಆ ಕಾರ್ಡ್ನ ನೀವು ಎಲ್ಲಾದರೂ ಯೂಸ್ ಮಾಡ್ಬೋದು. ಆ ಕಾರ್ಡಿಂದ ನೀನು ದುಡ್ಡು ಬೇಕಂದ್ರೆ ದುಡ್ಡು ಕೂಡ ತಗೋಬೋದು. ATM ಕಾರ್ಡ್ ಆಗುತ್ತೆ. ಆಮೇಲೆ ಪ್ಯಾಸೆಂಜರ್ ಬಸ್ ಎಲ್ಲ ಯೂಸ್ ಮಾಡೋಕ್ಕೆ ಆ ಕಾರ್ಡ್ ಬಳಸ್ಬೋದು. ಅದಾದಮೇಲೆ ಅವ್ರದ್ದೇ ಒಂದು ಮ್ಯಾಪ್ ಐತೆ, ನೇಬರ್ ಅಂತ. ಸೊ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಬಸ್ ಎಷ್ಟು ನಿಮಿಷಕ್ಕೆ ಬರುತ್ತೆ, ನೀವು ಇಲ್ಲಿಂದ ಒಂದು ಡೆಸ್ಟಿನೇಷನ್ ಅಂದರೆ ಎಷ್ಟು ನಡಿಬೇಕು, ನೀವು ಎಷ್ಟು ಗಂಟೆಗೆ ಬಸ್ ಹತ್ತಬೇಕು ಅಂತ ಎಲ್ಲ ಅವರ ಡೀಟೇಲ್ ಆಗಿ ಹೇಳ್ಬೇಕು. ಸೊ ಅದೊಂದು ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ನಮಗೂ ಈಸಿ ಆಗೋದಲ್ಲ, ಮತ್ತು ಟೂರಿಸ್ಟ್ ಯಾರಾದ್ರು ಬಂದು ಅವರು ಯಾರ ಜೋಡಿನೂ ಕೇಳಬೇಕಾಗುತ್ತೆ. ನಾವು ಡೆಸ್ಟಿನೇಷನ್ ಹಾಕೊಂಡ್ರೆ ಎಲ್ಲ ಅದೇ ಗೈಡ್ ಮಾಡ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಕನ್ವೀನಿಯಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಂ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ, ಈಸ್ ಆಫ್ ಯೂಸ್ ತುಂಬ ಚೆನ್ನಾಗಿದೆ. ಆಮೇಲೆ ಫುಲ್ ಡಿಸಿಪ್ಲಿನ್. ಈಗ ನೀವು ಒಂದು ಸ್ಟಾಪ್ ಮಿಸ್ ಮಾಡಿ ನಡಕ್ಕೆ ನಿಲ್ಸಲ್ಲ. ಸಿವಿಕ್ ಸೆನ್ಸ್. ಈಗ ನಾನು ಎಷ್ಟೋ ಸಲ ಮಿಸ್ ಮಾಡ್ಕೊಂಡು, ಈಗ ಸ್ಟಾಪ್ಸ್ ಗೊತ್ತಲ್ಲ, ಒಂದು ಟೈಮ್ ಮಿಸ್ ಮಾಡಿದ್ರೆ ಸ್ಟಾಪ್ ಅಂತ ಸ್ಟಾಪ್ ಮಾಡಲ್ಲ. ಒಂದು ಟೈಮ್ ಪರ್ಟಿಕ್ಯುಲರ್ ಬಸ್ ಸ್ಟಾಪ್ ಐತೆ, ಅಲ್ಲೇ ಸ್ಟಾಪ್ ಮಾಡೋದು.
ಅದು ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಬಸ್ ಸ್ಟಾಪಿಗೆ ಅಲ್ಲಿ ಹಿಡ್ಕೊಂಡು ಮತ್ತೆ ನೀವು ಒಳ್ಳೆ ಹೋಗ್ಬೇಕು. ಸೊ ಬೆಂಗಳೂರು ಥರ ಟ್ರಾಫಿಕ್ ಪ್ರಾಬ್ಲಮ್. ಆಮೇಲೆ CM ಸಿಟಿ ಪೊಲೀಸಿಂಗ್, CM ಸಿಟಿ ಅಲ್ವಾ, ಪರ್ಟಿಕ್ಯುಲರ್ ಪೊಲೀಸಿಂಗ್ ಹೆಂಗಿತ್ತು, ಮತ್ತೆ ಪೊಲಿಟಿಷಿಯನ್ಸ್ ಹೆಂಗಿತ್ತು ಅಂದರೆ ಇವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀನು ಬೆಂಗಳೂರಲ್ಲಿ 2 ರೌಂಡ್ ಹಾಕಿದ್ರೆ ನೀನು ಅಟ್ಲೀಸ್ಟ್ 5 to 10 ಬ್ಯಾನರ್ಸ್ ನೋಡ್ತೀವಿ. ಇವಾಗ ಅಲ್ಲಿ ಡಿಜಿಟಲ್ ಬೋರ್ಡ್ಸು, ಬ್ಯಾನರ್ಸ್ ಇಲ್ಲಿದೆ, ಡಿಜಿಟಲ್ ಬೋರ್ಡ್ಸ್ ಇರ್ಬೋದು ಅಂದ್ಕೊಳ್ಳೋಣ. ಬಿಕಾಸ್ ದೇ ಆರ್ ಫಾರ್ ಫ್ರಮ್ ಇನ್ ಟೆಕ್ನಾಲಜಿ ವೈಸ್. ಅಲ್ಲಿ ಡಿಜಿಟಲ್ ಬ್ಯಾನರ್ಸ್ ಏನಾದ್ರು ಇದ್ವಾ, ಅಥವಾ ನೀವೇನಾದ್ರು ನೋಡಿದ್ರೆ ಯಾರನ್ನಾದ್ರು ಪೊಲಿಟಿಷಿಯನ್ಸ್, ವೆಲ್ ನೋನ್ ಪೊಲಿಟಿಷಿಯನ್ಸ್ ನೀವು ಕರ್ನಾಟಕ ಒನ್ ಟೈಮ್ ಬಂದು ಹೋದ್ರೆ 2-3 ಪೊಲಿಟಿಷಿಯನ್ಸ್ ಈಸಿ ಹೇಳ್ತೀಯ. ಅಕಸ್ಮಾತ್ ನೀನು ಇಫ್ ಯುವರ್ ಇನ್ ಸಿಟಿ ಫಾರ್ ಮೋರ್ ದೆನ್ 4 hours, ಅಲ್ಲಿ ಏನಾದ್ರು 3 months ಇತ್ತಲ್ಲ ನೀನು, 3-4 months ಆ ಥರ ಪಬ್ಲಿಕ್ ಫಿಗರ್ಸ್ ನೋಡಿದ್ರೆ ಬರೀ BTS, ಓಕೆ, ಬ್ರ್ಯಾಂಡ್ ಅಂಬಾಸಿಡರ್ಸ್, ಡಿಜಿಟಲ್ ಬೋರ್ಡಲ್ಲಿ ಬರೀ ಪ್ರಾಡಕ್ಟ್ ಡಿಸ್ಪ್ಲೇ ಮಾರ್ಕೆಟಿಂಗೇ ಜಾಸ್ತಿ ನೋಡಿದ್ದೆ. ಪೊಲಿಟಿಷಿಯನ್ಸ್ ಇಂದ ಪೋಸ್ಟರ್ಸ್ ಡಿಸ್ಪ್ಲೇ ಅಂತ ನಾನು ನೋಡಿದ್ದೆ, ಜಾಸ್ತಿ ಮಾರ್ಕೆಟಿಂಗ್ ಡಿಸ್ಪ್ಲೇಸ್ ನೋಡಿದ್ದೆ. iPhone 17 ಹೊಸದಾಗಿ ಲಾಂಚ್ ಆಗಿತ್ತು, ನಾನು ಸೊ iPhone 17 ಡಿಸ್ಪ್ಲೇಸ್, ಬೇರೆ ಪ್ರಾಡಕ್ಟ್ಸ್, ಅವರು ಕೊರಿಯನ್ ಪ್ರಾಡಕ್ಟ್ಸ್ ಡಿಸ್ಪ್ಲೇಸ್, ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಸ್ಕಿನ್ ಕೇರ್ ತುಂಬ ಫೇಮಸ್. ಸ್ಕಿನ್ ಕೇರ್ಗೆ ಅಂತಲೇ ಒಂದು ಪ್ಲೇಸ್ ಐತೆ, ಮಿಯಾಂಗ್ಬಾಂಗ್ ಅಂತ, ಅಲ್ಲಿ ಎಲ್ಲ ಸಿಗುತ್ತೆ. ಕೊರಿಯಾಗೆ ನೀನು ಕೆಲ್ಸದ ಮೇಲೆ ಹೋಗಿದ್ದೆ ಎಲ್ಲ ಸರಿ. ಇವಾಗ ನೀನು ಹೇಳ್ದಾಗೆ ವೀಕೆಂಡ್ಸು ಸ್ವಲ್ಪ ಎಲ್ಲ ಓಡಾಡ್ತಾ ಇದ್ದೆ, ಟೂರಿಸ್ಟ್ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಸೊ ಇವಾಗ ಕೊರಿಯಾಗೆ ಟೂರಿಸಂ ಅಂತಾನೆ ಹೋಗೋರು ಜನ ನೋಡ್ತಿರ್ಬೋದು. ಸೊ ಅವರಿಗೆ ನೀನು ಕೊರಿಯಾ ಟೂರಿಸಂ ಬಗ್ಗೆ ಕೊರಿಯಾ ಟೂರಿಸಂ ಭಾಳ ಪ್ಲೇಸಸ್ ನೋಡೋಕೆ, ಅಂದರೆ ಮೇನ್ ಫಾಲ್ಟ್ ಏನಂದರೆ ಕೊರಿಯಾದ ಪೀಕ್ ವೆದರ್ಸ್ ಎಲ್ಲ. ಈಗ ಸಮ್ಮರಲ್ಲಿ ಫುಲ್ಲು ಬಿಸಿಲು, ವಿಂಟರಲ್ಲಿ ಫುಲ್ಲು ಚಳಿ, ಸ್ನೋಫಾಲು, ಆಮೇಲೆ ಮಳೆಗಾಲದಲ್ಲಿ ಫುಲ್ ಮಳೆ, ಆ ಥರ. ಮಾಡ್ರೇಟ್ ಅನ್ನೋದು ಜಾಸ್ತಿ ಕಡಿಮೆ. ಸೊ ಈಗ ಹೋದರೆ ಈಗ ಮಾರ್ಚು ಸೆಪ್ಟೆಂಬರ್ ಆ ಟೈಮಿಗೆ ಹೋದರೆ ಚಲೋ. ಅಷ್ಟು ಸೆಪ್ಟೆಂಬರಿಗೆ ಹೋದರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ. ಅವಾಗ ನಾನು ಹೋದಾಗ ಫುಲ್ ಬಿಸಿಲು ಇತ್ತು. ಸೊ ನೀವೆಲ್ಲ ನೋಡಿರೋ ಕೊರಿಯಾ ವೀಡಿಯೋಸ್ ಒಂದು ಯಾವುದೋ ಫ್ಯಾನ್ ಹಿಡ್ಕೊಂಡು ಇಟ್ಟಾಡ್ತಿದ್ದಲ್ಲ, ಒಳಗೆ ಕೂಲಿಂಗ್ ಫ್ಯಾನ್ ಅಂತಂದು. ಸೊ ಪ್ಲೇಸಸ್ ಅನ್ನೋದು ಸಿಯೋಲಲ್ಲಿ ಭಾಳ ಕೆಫೇಸ್ ಇದಾವೆ, ಅಸ್ಥೆಟಿಕ್ ಕೆಫೇಸ್, ನ್ಯೂ ಜನ್ರೇಷನ್ ಕೆಫೇಸ್, ಅವೆಲ್ಲ ವಿಸಿಟ್ ಮಾಡ್ಬೋದು. ಅದು ಬಿಟ್ಟರೆ ಮತ್ತು ಬೇರೆ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರ ಟ್ರೆಡಿಷ್ನಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಸಿಯೋಲ್ ಪ್ಯಾಲೇಸ್ ಐತೆ. ಸಿಯೋಲ್ ಪ್ಯಾಲೇಸಿಗೆ ಹೋಗಿ ಅವ್ರದ್ದು ಟ್ರೆಡಿಷನ್ ಹ್ಯಾಂಗ್ಬಾಕ್ ಪ್ರೊನೌನ್ಸಿಯೇಷನ್ ಜಾಸ್ತಿ ಕಷ್ಟ ಕೊರಿಯನ್ ವರ್ಡ್ಸ್ ಇರೋದು. ಸೊ ಅವ್ರ ಟ್ರೆಡಿಷನ್ ಡ್ರೆಸ್ ಐತಿ. ಸೊ ಆ ಟ್ರೆಡಿಷನ್ ಡ್ರೆಸ್ನ ರೆಂಟ್ ಹಾಕ್ಕೊಂಡು ಆ ಥರ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಅವರೇ ಫೋಟೋಶೂಟ್ ಎಲ್ಲ ಮಾಡ್ಕೊಡ್ತಾರೆ ಬೇಕಂದ್ರೆ, ಫೋಟೋಗ್ರಾಫರ್ ಹೇಗೆ ಮಾಡಿದ್ರು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಂ, ಅದು ಟೊಮೊಟೊ ಫೆಸ್ಟಿವಲ್ಗೆ ಒಂದು ಹಳ್ಳಿಗೆ ಹೋಗಿದ್ವಿ. ಸೊ ಟೊಮೊಟೊ ಫೆಸ್ಟಿವಲ್ ಆರ್ಗನೈಸ್ ಆಗಿದ್ದು ಹಳ್ಳಿ. ಅವ್ರದ್ದೇನು ಕಾನ್ಸೆಪ್ಟ್ ಅಂದರೆ, ಬೇರೆ ಈಗ ಟೊಮೊಟೊ ಫೆಸ್ಟಿವಲ್ ಫಸ್ಟ್ ಮಾಡೋದಂತಂದ್ರೆ ಬೇರೆ ಫಾರಿನರ್ಸು ಬರಲಿ, ಈ ಕಡೆ ಬೇರೆ ಸೈಡ್ ಆಫ್ ಕೊರಿಯಾ ನೋಡಲಿ, ನಮ್ಮ ಹಳ್ಳಿ ಕೂಡ ಡೆವಲಪ್ ಆಗಲಿ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ತೀವಿ ಪೀಪಲ್, ಅಲ್ಲಿ ಕೂಡ ಎಕನಾಮಿ ಬೆಳೀಲಿ ಅಂತಂದು ಸ್ಪಾನ್ಸರ್ಡ್ ಟ್ರಿಪ್ ಇತ್ತು. ನಾನು ಪೇ ಮಾಡಿದ್ದು 10,000 ವಾನ್ಸ್, ಅಂದರೆ 600 rupees ಅಷ್ಟೇ. ಇಂಡಿಯನ್ 600 rupeesನಾಗ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದು ಒಂದು ಟಿ ಶರ್ಟ್ ಕೊಟ್ಟರು, ಒಂದು ಹ್ಯಾಟ್, ಅದಾದಮೇಲೆ ಪಾರ್ಟಿಸಿಪೇಷನ್ ಎಲ್ಲ ಅವ್ರದ್ದು, ಬ್ಯಾಕ್ ಆ್ಯಂಡ್ ಫ್ರೋ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದು. ಭಾಳ ದೂರ ಇತ್ತು ನಮ್ಮ ಹೋಟ್ಲಿಂದ. ಸೊ ಮೇನ್ ಇಂಟೆನ್ಷನ್ ಏನಂದರೆ ಅಲ್ಲಿ ಏನಾದ್ರು ಪೀಪಲ್ ಬೈ ಮಾಡಲಿ, ಅಲ್ಲಿ ಫುಡ್ ತಿನ್ನಲಿ, ವಿಲೇಜ್ ಪೀಪಲ್ಗೆ ಸ್ವಲ್ಪ ಹೆಲ್ಪ್ ಆಗಲಿ, ಈ ಕಾನ್ಸೆಪ್ಟ್ ಇಟ್ಕೊಂಡು ಸ್ಪಾನ್ಸರ್ಡ್ ಟ್ರಿಪ್ ಗೌರ್ಮೆಂಟ್ ಅವ್ರು ಮಾಡಿದ್ವಿ. ಅಗ್ರಿಕಲ್ಚರ್ ಅವ್ರದ್ದು ಟೂರಿಸಂ ಎಲ್ಲ ಡೆವಲಪ್ ಅಂತ ಒಂದು ಟೆನ್ಷನ್. ಮತ್ತೆ ಇದು ಕ್ಲೈಮೇಟ್ ಡಿಫರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಈಗ ಫಸ್ಟ್ ಟೈಮ್ ಹೋದಾಗ ಒಂದು ಕ್ಲೈಮೇಟ್, ಈ ವರ್ಷನೇ 2 ಸತಿ ಹೋಗಿದ್ವಿ. ಫಸ್ಟ್ ಟೈಮ್ ಹೋದಾಗ ಒಂದು ಥರ ಕ್ಲೈಮೇಟ್, ಸೆಕೆಂಡ್ ಟೈಮ್ 3 months ಹೋದಾಗ ಒಂದು ಕ್ಲೈಮೇಟ್. ಎರಡಕ್ಕೂ ಡಿಫ್ರೆನ್ಸ್. ಫಸ್ಟ್ ಟೈಮ್ ಹೋದಾಗ ಫಸ್ಟ್ ಟೈಮ್ ನಾನು ಪ್ರಿಪೇರ್ ಆಗಿ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ಬರೀ ಶರ್ಟ್, ಟಿ ಶರ್ಟ್, ಒಂದು ಸ್ವೆಟರ್ ಅಷ್ಟೇ ಹಾಕೊಂಡು ಹೋಗಿದ್ದೆ. ಫುಲ್ ಚಳಿ. ಫಸ್ಟ್ ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣ ಫುಲ್ ಚಳಿಯಾಗಿ ಬ್ಯಾಗ್ ಎಲ್ಲ ತೆಗೆದು ಒಂದು ಜಾಕೆಟ್ ಹಾಕೊಂಡೆ. ಅಷ್ಟು ಚಳಿ ಇತ್ತು ಫಸ್ಟ್ ಟೈಮ್ ಹೋದಾಗ. ನಾನು ಹೋಗಿದ್ದು ಅವಾಗ ಮಾರ್ಚ್ನಾಗ. ಅವಾಗೇನೋ ಸ್ನೋಫಾಲ್ ಏನು ಇದ್ದಿಲ್ಲ, ಸ್ನೋಫಾಲ್ ಕಡಿಮೆ ಇತ್ತು. ಹಂಗೆ ಬಟ್ -°C ಇದೇ ಇರ್ತಿತ್ತು ಟೆಂಪ್ರೇಚರ್. ಈ ನೆಕ್ಸ್ಟ್ ಟೈಮ್ ಜೂನ್ ಜುಲೈಗೆ ಹೋದಾಗ ಜೂನಾಗ ಫುಲ್
40 ಡಿಗ್ರಿ ಸೆಲ್ಸಿಯಸ್ 40 ಮೇಲೆ ಡಿಗ್ರಿ ಸೆಲ್ಸಿಯಸ್ ಫುಲ್ ಬಿಸಿಲು ಫುಲ್ ಶಕ್ತಿ. ಸೆಪ್ಟೆಂಬರ್ ನಾನು ಲಾಸ್ಟಿಗೆ ಜೂನ್ಗೆ ಸೆಪ್ಟೆಂಬರ್ 3 ತಿಂಗಳಿದ್ದೆ. 3 ತಿಂಗಳ ಸೆಪ್ಟೆಂಬರ್ಗೆ ಬರೋ ಮುಂದೆ ಅವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು, ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನೀನು ಎಕ್ಸ್ಟ್ರೀಮ್ ವೆದರ್ ಬಗ್ಗೆ ಹೇಳಿದಾಗ ಇವಾಗ ಎಕ್ಸ್ಟ್ರೀಮ್ ಅಂದ್ರೆ ವಿಂಟರ್ ಮೈನಸ್ ಹೋಗುತ್ತೆ, ತಿರ್ಗಾ ಇದು ಸನ್ನಿ ವೆದರ್ ಅಲ್ಲಿ +40 ವರೆಗೂ ಹೋಗುತ್ತೆ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ಸ್. ಈ ಕಡೆ 2 ಪೋಲ್ಸ್ ಇದಾಗುತ್ತೆ. ಹಂಗೆ ನೋಡಿದ್ರೆ ನಮ್ಮ ಬೆಂಗಳೂರು ಹೋದರೆ ಎಷ್ಟೋ ಸ್ವಲ್ಪ ಒಳ್ಳೆ ಕ್ಲೈಮೇಟ್ ಇರೋ ಜಾಗದಲ್ಲಿ ನನಗೊಂದು ಒಬ್ಬ ಲೋಕಲ್ ಕೊರಿಯನ್ ಜೋಡಿ ಮಾತಾಡಿದ್ದೆ. ಅವ್ನಿಗೆ ಇಂಗ್ಲೀಷ್ ಬರುತ್ತೆ ಕರೆಕ್ಟಾಗಿ. ನಾನು ಕೇಳಿದಾಗ ಹೆಂಗೆ ಅನ್ಸುತ್ತೆ ನಮ್ಗೆ ಕೊರಿಯಾ ವೆದರ್ಸ್ ಎಲ್ಲ ಕೇಳಿದ್ರೆ ಅವ್ನು ಡೈರೆಕ್ಟಾಗಿ ಹೇಳಿದ ನಮ್ಗೆ ಇಷ್ಟ ಆಗಲ್ಲ ಅಷ್ಟು ಫುಲ್ ಎಕ್ಸ್ಟ್ರೀಮ್ ವೆದರ್ಸ್ ಇರ್ತಾವೆ. ಅವ್ನು ಇಂಡಿಯಾ ವಿಸಿಟ್ ಮಾಡಿದ್ನಂತೆ. ಅವನು ಹೇಳಿದ ಇಂಡಿಯನ್ ವೆದರ್ ಚೆನ್ನಾಗೈತಿ, ಐ ಕ್ಯಾನ್ ಅಗ್ರಿ ವಿತ್ ದಟ್ ಅಂತಂದು. ಮತ್ತೆ ಇದು ಇಂಡಿಯಾ ಬಗ್ಗೆ ಮಾತಾಡಿದಾಗ ಬೇರೆ ಇಂಡಿಯಾ ಬಗ್ಗೆ ಕಾನ್ವರ್ಸೇಷನ್ಸ್ ಬೇರೆ ಜನರು ನಡುವೆ ಆಗ್ಬೇಕಾದ್ರೆ ಇಂಡಿಯಾ ಬಗ್ಗೆ ವಿರಾಟ್ ಕೊಹ್ಲಿ ಗೊತ್ತಿದೆ. ವಿರಾಟ್ ಕೊಹ್ಲಿ ಅದೇ ಅವತ್ತು ಟೊಮೊಟೊ ಫೆಸ್ಟಿವಲ್ಗೆ ಹೋಗಿದ್ದೆ. ಟೊಮೊಟೊ ಫೆಸ್ಟಿವಲಲ್ಲಿ ಸ್ವಲ್ಪ ಹುಡುಗರು ಒಂದು 6-7ನೇ ಕ್ಲಾಸ್ ಹುಡುಗರು ಇರ್ಬೋದು. ಅವರು ನನ್ನ ನೋಡಿ ನಾನು ಅವಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಿದ್ದೆ, ಕೊರಿಯನ್ ವಿಡಿಯೋಸ್ ಎಲ್ಲ. ಸೊ ವಿಡಿಯೋ ಮಾಡೋ ಮುಂದೆ ಪೂಲಲ್ಲಿ ಅವ್ರು ಬಂದು ಪೂಲಲ್ಲಿ ಇದ್ರು. ಸೊ ಅವ್ರು ಕೇಳಿದ್ರು ಅವ್ರು ಇಂಡಿಯಾ ಅಂತ ಮೆನ್ಷನ್ ಮಾಡಲ್ಲ, ಇಂಡೋ ಅಂತ ಮೆನ್ಷನ್ ಮಾಡ್ತಾರೆ, ಜಾಸ್ತಿ ಇಂಡಿಯಾ ಅನ್ನೋ ಬರಲ್ಲ. ಸೊ ಇಂಡೋ ಫ್ರಮ್ ಇಂಡಿಯಾ ಅಂತ. ಓ ಇವನು ವಿರಾಟ್ ಕೊಹ್ಲಿ ಅಂತಂದು ಕೇಳಿದ ಹುಡುಗ. ಏನು ಡೂ ಪ್ಲೇ ಕ್ರಿಕೆಟ್ ಅಂತ ಕೇಳಿದ. ನಾನು ಕೇಳಿದೆ ಡೂ ಪ್ಲೇ ಕ್ರಿಕೆಟ್ ಅಂತ. ಅವನು ಇಲ್ಲ ಐ ಡೋಂಟ್ ಪ್ಲೇ ಕ್ರಿಕೆಟ್ ಬಟ್ ಐ ನೋ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಕೊರಿಯಾ ಮಟ್ಟ ನೋಡಿ. ಮತ್ತೆ ಇವಾಗ ಜನರು ಕೊರಿಯಾನ ಟೂರಿಸಂ ಆಗೂ ವಿಸಿಟ್ ಮಾಡ್ಬೋದು, ಚೆನ್ನಾಗಿರೋ ಪ್ಲೇಸಸ್. ಬೋತ್ ಟೈಮ್ಸ್ ನೀನು ವಿಂಟರ್ ಅಲ್ಲಿ ಹೋಗಿದ್ದೆ, ಸಮ್ಮರ್ ಅಲ್ಲಿ ಹೋಗಿದ್ದೆ. ವಿಂಟರ್ ನಲ್ಲೂ ನೋಡೋ ಪ್ಲೇಸಸ್ ಇದ್ದು, ಸಮ್ಮರ್ ನಲ್ಲೂ ನೋಡೋ ಪ್ಲೇಸಸ್ ಇದ್ದು. ಹೌದಾ? ಅದಾದ್ಮೇಲೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ವಿಂಟರ್ ಅಲ್ಲೊಂದು ದ ಗಾರ್ಡನ್ ಆಫ್ ಮಾರ್ನಿಂಗ್ ಅಂತ ಒಂದು ಗಾರ್ಡನ್ ಇದೆ. ವಿಂಟರ್ಸ್ ಯೂಶುವಲ್ ಗಾರ್ಡನ್ಸ್ ಅಂದ್ರೆ ವಿಂಟರ್ಸ್ ಏನು ಫ್ಲವರ್ಸ್ ಎಲ್ಲ ಬ್ಲೋಮ್ ಇರೋದು. ಸೊ ಎಲ್ಲ ಒಣಗಿದ್ದ ಗಿಡ ಇರ್ತವೆ. ಅದನ್ನ ವಿಂಟರ್ಸ್ನಾಗೂ ಟೂರಿಸ್ಟ್ ಬರ್ಬೇಕಂತ ಅಟ್ರಾಕ್ಟ್ ಮಾಡೋಕ್ಕೆ ಗಿಡದಾಗೆಲ್ಲ ಲೈಟಿಂಗ್ಸ್ ಹಾಕ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಟಿಂಗ್ಸ್. ಅದನ್ನ ಅಟ್ರಾಕ್ಟ್ ಮಾಡ್ತಾರೆ ಪೀಪಲ್. ವಿಂಟರ್ಸ್ನಾಗೂ ಬರಲಿ ಪೀಪಲ್ ಗಾರ್ಡನ್ ನೋಡಲಿ ಅಂತ. ಸೊ ಲೈಟಿಂಗ್ಸ್ ಯೂಸ್ ಮಾಡಿ ಅದು ಗಾರ್ಡನ್ ಒಂಥರ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಆಮೇಲೆ ನಾನು ಹೋಗಿದ್ದು ವಿಂಟರ್ಸಲ್ಲಿ ಹೋಗಿದ್ದೆ. ಈಗ ಹೋದ್ರೆ ಲೈಟಿಂಗ್ಸ್ ಎಲ್ಲ ತೆಗೆದು ಫ್ಲವರ್ ಬ್ಲೂಮ್ ಆಗಿರುತ್ತೆ, ಅದನ್ನ ನೋಡ್ಬೋದು. ಆಮೇಲೆ ಇವಾಗ ನೀನು ನಮ್ಮ ದೇಶದ ಪ್ಲೇಸಸ್ ನೋಡಿ ಬಂದಿರ್ತೀವಿ. ಕೇರಳ ನೋಡಿ, ನಮ್ಮ ಕರ್ನಾಟಕ ಕೊಡಗು ನೋಡಿ, ಚಿಕ್ಕಮಗಳೂರು ನೋಡಿದ್ವಿ. ನೀನು ನಾರ್ತ್ ಇಂಡಿಯಾಗೂ ಹೋಗಿದ್ವಿ ಟೈಮ್ ನೋಡಿ ಎಲ್ಲ. ಇವಾಗ ನಮ್ಮ ದೇಶದ ಜಾಗ ಚೆನ್ನಾಗಿದಾವ, ಕೊರಿಯಾ ಜಾಗ ದೇಶದ ಚೆನ್ನಾಗಿದಾವ? ಭಾಳ ಕಾಂಟ್ರವರ್ಸಿಯಲ್ ಆಗ್ಬಿಡುತ್ತೆ. ನಮ್ಮ ದೇಶದ ಜಾಗನೇ ಚಲೋ ಐತಿ. ಬಟ್ ಅವರು ದ ವೇ ಆಫ್ ಪ್ರೊಜೆಕ್ಟಿಂಗ್ ಅವ್ರದ್ದು ಸ್ವಲ್ಪ ಸ್ಟ್ರಾಟಜಿ ಚೆನ್ನಾಗೈತಿ. ಪ್ರೊಜೆಕ್ಟಿಂಗ್ ಟೂರಿಸಮ್ಗೆ ಈಗೀಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಲ್ಲ ಅನ್ಸುತ್ತೆ ಅವರು. ಇವ್ರಿಗೂ ಹೇಳಿದ ಪ್ರಕಾರ ಹೇಗೆ ಅಂದ್ರೆ ಅವರು ಟೂರಿಸಂ ಮಾಡ್ಬೇಕಂತ ಕ್ರಿಯೇಟ್ ಮಾಡ್ತಿದ್ದಾರೆ. ಲೈಟಿಂಗ್ಸ್ ಹಾಕೋದು, ಇನ್ನೊಂದು ಮತ್ತೊಂದು ಮಾಡೋದು, ಗಾರ್ಡನ್ ಮಾಡೋದು, ಅಥವಾ ಇದು ಜನರು ಬಂದು ನೋಡ್ಲಿ ಅಂತ ಇದಕ್ಕೆ ಸ್ಪಾನ್ಸರ್ಡ್ ಟ್ರಿಪ್ಸ್ ಮಾಡೋದು ಆತರ. ಆದ್ರೆ ಇಂಡಿಯಾಲಿ ಒಂದು ಡೈವರ್ಸಿಟಿ ಇದೆ. ಜನ ಇರ್ಬೇಕಾದ್ರೂ ಹೋಗಿ ಬೇರೆ ಬೇರೆ ತರ ಎಲ್ಲ ಎಕ್ಸ್ಪೀರಿಯನ್ಸ್, ಬೇರೆ ಬೇರೆ ತರ ಟೂರಿಸಮ್ ಆತರ, ಅದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬುಸಾನಿ ಹೋಗಿದ್ದೆ. ಬುಸಾನ್ ಟ್ರೈನ್ ಟ್ರಿಪ್ ಅಲ್ಲ, ಫೇಮಸ್ ಆಗಿ ಟ್ರೈನ್ ಟು ಬುಸಾನ್. ಟ್ರೈನ್ ಟು ಬುಸಾನ್. ಅದು ಬುಸಾನ್ ಹೆಂಗಿತ್ತಂದ್ರೆ, ಬುಸಾನ್ ಒಂಥರ ನೆಕ್ಸ್ಟ್ ಸೋಲ್ ಬಿಟ್ರೆ ನೆಕ್ಸ್ಟ್ ದೊಡ್ಡ ಸಿಟಿ ವಿಚ್ ಕ್ಯಾನ್ ಬಿ ಕ್ಯಾಪಿಟಲ್ ಅಂದ್ರೆ ಬುಸಾನ್ ಒಂದು ಅಷ್ಟು ದೊಡ್ಡ ಸಿಟಿ. ಅಲ್ಲಿ ಕೂಡ ಈಗ ಸೋಲ್ದಲ್ಲಿ ಹೆಂಗ ಟೆಕ್ ಪಾರ್ಕ್ಸ್ ಆಮೇಲೆ ಕಂಪ್ನೀಸ್, ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಬುಸಾನ್ ಹಂಗೆ ಇತ್ತು. ಬುಸಾನಿಗೆ ಹೋಗ್ಬೇಕಂದ್ರೆ ಮೋಸ್ಟ್ಲಿ ಬೀಚಸ್ಸಿಗೆ ಫೇಮಸ್, ಫುಲ್ ಕ್ಲೀನ್ ಬೀಚಸ್. ಈಗ ಕೆಲವೊಂದು ಕಡೆ ನಮ್ಮ ಇಂಡಿಯಾದಲ್ಲಿ ಕ್ಲೀನ್ ಬೀಚಸ್ ಅದಾವೆ, ಬಟ್ ಆಲ್ ಬೀಚಸ್ ಆರ್ ನಾಟ್ ಕ್ಲೀನ್. ಅಲ್ಲಿ ಬುಸಾನ್ ಮಾತ್ರ ಕ್ಲೀನ್ ಬೀಚಸ್ ಸಿಗ್ತದೆ. ಮತ್ತೆ ಜಾಗ ನೋಡಿದ್ದೀನಿ, ಬುಸಾನ್, ಸಿಯೋಲ್, ಸಿಟೀಸ್, ಹಳ್ಳಿ ನೋಡಿದೆ. ಮತ್ತೆ ಅದು ಮೇಜರ್ ಪ್ಲೇಸಸ್
ಜೇಜು ಐಲ್ಯಾಂಡ್ ಅಂತ ಒಂದಿತ್ತು. ಹ್ಮ್. ಅದು ಈ ಟೈಮ್ ಹೋಗಕ್ಕಾಗಲಿಲ್ಲ. ಒಂಥರ ಕೊರಿಯಾದಲ್ಲಿ ಅಂದ್ರೆ ಒಂಥರ ಹಾಟ್ಸ್ಪಾಟ್ ಪ್ಲೇಸ್ ಇದೆ. ಕೊರಿಯಾದಾಗ ಹೋದ್ರೆ ಎಲ್ಲರೂ ಜೇಜು ಐಲ್ಯಾಂಡ್ ಯಾವುದೇ ಲೋಕಲ್ ಕೇಳಿದ್ರು ಕೂಡ ವಿಸಿಟ್ ಜೇಜು ಐಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಅದು ಒಂಥರ ಐಲ್ಯಾಂಡ್, ಸಣ್ಣದ ಐಲ್ಯಾಂಡ್. ಅಲ್ಲಿ ವಾಲ್ಕನಿಕ್ ಎರಪ್ಟ್ ಆಗಿತ್ತು. ಈಗ ಅದನ್ನ ಒಂಥರ ಟೂರಿಸ್ಟ್ ಪ್ಲೇಸ್ ಆಗಿ ಅದನ್ನ ಒಂಥರ ಸಿಟಿ ಡೆವಲಪ್ ಮಾಡಿ ಅಲ್ಲಿ ಟೂರಿಸಮ್ನ ಬಿಲ್ಡ್ ಮಾಡಾಗಿತ್ತು. ಇಟ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಕೊರಿಯಾ ಅವಾಗ. ಇಟ್ ಈಸ್ ಪಾರ್ಟ್ ಆಫ್ ಕೊರಿಯಾ. ಆಮೇಲೆ ನಾರ್ತ್ ಕೊರಿಯಾ ಅದು ಜಾಗ. ನಾರ್ತ್ ಇನ್ನೊಂದು ಫನ್ನಿ ಥಿಂಗ್ ಅಲ್ಲಿ ಏನು ಕೇಳಿದಂದ್ರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಫುಲ್ ಸಣ್ಣ ಹುಡುಗರ ಜಗಳ ಆಡ್ತಾರೆ. ಫನ್ನಿ ವೇದಾಗ ಜಗಳ ಆಡ್ತಾರೆ. ಹೆಂಗಂದ್ರೆ ನಾರ್ತ್ ಕೊರಿಯಾದಿಂದ ಒಂದು ಏರ್ ಬಲೂನ್ನಾಗೆ ಎಲ್ಲ ಇದಾಗ್ತಾರೆ, ಕಚರ ಎಲ್ಲ ಹೊಲ್ಸೆಲ್ಲ ತುಂಬಿ ಸೌತ್ ಕೊರಿಯಾ ಕಳಿಸ್ತಾರೆ. ಸೌತ್ ಕೊರಿಯಲ್ಲಿ ಅಲ್ಲಿ ಏರ್ ಬಲೂನ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಎಲ್ಲ ಕಸ ಸೌತ್ ಕೊರಿಯಾಗೆ ಬರುತ್ತೆ. ಆ ಥರ ಇವ್ರು ಆಗ್ತಾರೆ. ಆಮೇಲೆ ಇವರು ಬಾರ್ಡರ್ ಅದಕ್ಕೆ ಇವ್ರು ರೆಸ್ಪಾನ್ಸ್ ಆಗಿ ಸೌತ್ ಕೊರಿಯಾದ ರೆಸ್ಪಾನ್ಸ್ ಆಗಿ ಬಾರ್ಡರ್ ಇರ್ತದೆ. ಅಲ್ಲಿ ಬಾರ್ಡರ್ದಾಗ ದೊಡ್ಡ ದೊಡ್ಡ ಸ್ಪೀಕರ್ಸ್ ಇಟ್ಟು K-pop ಸಾಂಗ್ ಹಾಕ್ತಾರೆ. ಅವನಿಗೆ ನಾರ್ತ್ ಕೊರಿಯಾ ಕಿಮ್ಮಿಗೆ ಇದು ಇಷ್ಟ ಆಗಲ್ಲ ಅಂತ ಸಾಂಗ್ಸ್, K-pop ಸಾಂಗ್ ಅವ್ನಿಗೆ ಇಷ್ಟ ಆಗಲ್ಲ. ಅವ್ನು ಕೇಳಿದೆ ಅಂತಾನೆ ಜೋರಾಗಿ ಸೌಂಡ್ ಇಟ್ಟು ಹಾಕ್ತಾರೆ. ಅಂದ್ರೆ ಡೈಮೆನ್ಷನ್ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಆಸಮ್. ನನಗೇನು ಸೌತ್ ಕೊರಿಯಾ ಡೈಮೆನ್ಷನ್ ನಮ್ಮ ಸೌತ್ ಇಂಡಿಯಾ ಅಷ್ಟು ಇರ್ಬೋದು ಅಂತ ಅನ್ಸುತ್ತೆ. ಭಾಳ ಸಣ್ಣ. ಯಾಕಂದ್ರೆ ನಾನು ಹೋಗಿದ್ದು ಸಿಯೋಲ್ 1 ಪಾಯಿಂಟ್, ಬುಸಾನ್ 1 ಪಾಯಿಂಟ್. ಅದು ಅಷ್ಟಕ್ಕೆ ಒಂದು 400 ಕಿಲೋಮೀಟರ್ಸ್ ಇರುತ್ತೆ. ಸೌತ್ ಇಂಡಿಯಾ ನಾರ್ತ್ ಕರ್ನಾಟಕ ಹುಮ್ನಾಬಾದಿಂದ ಬೆಂಗಳೂರಿಗೆ 1 ಕಿಲೋಮೀಟರ್ ಐತೆ. ಅಂದ್ರೆ ಸೌತ್ ಇಂಡಿಯಾ ಅಷ್ಟು ಇರ್ಬೋದು ಅನ್ಸುತ್ತೆ. ಬಟ್ ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ. 6 to 8 crores ಪಾಪ್ಯುಲೇಷನ್ ಅಷ್ಟೇ ಇರೋದು ಸೌತ್ ಕೊರಿಯಾ ಅನ್ಸುತ್ತೆ. ಬಟ್ ಬೆಂಗಳೂರಾಗ ಇರೋದು 3 ಕೋಟಿ ಮೇಲೆ ಇದೆ. ಇನ್ನೊಂದು ಕೇಳಿದ್ವಿ, ಜನರು ಜಾಸ್ತಿ ಇಂಟ್ರಾಕ್ಟ್ ಮಾಡಲ್ಲ ಅಲ್ಲಿ, ಎಲ್ಲ ರಿಸರ್ವ್ ಆಗಿರ್ತಾರೆ ಅನ್ನೋದೊಂದು ಇದಿತ್ತು. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಇನ್ನೊಂದು ಮತ್ತೊಂದು ಜನರಿಗೆ ಏನಾದ್ರು ಕೇಳಬೇಕು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಥವಾ ಊಟದ ಬಗ್ಗೆ ಇನ್ನೊಂದು ಏನಾದ್ರು ಕೇಳಬೇಕು ಅಂತ ಅಂದಾಗ ಆ ಥರ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಅಥವಾ ಜನರು ಹೆಲ್ಪ್ ಮಾಡ್ತಿದ್ರ, ಹೆಲ್ಪ್ಫುಲ್ ಆಗಿದ್ರ? ಕೆಲವು ಜನರು ಹೆಲ್ಪ್ ಮಾಡ್ತಿದ್ದಾರೆ. ಈಗ ನಾನು ಎಂಥ ಜನರು ನೋಡೋಗ್ತಿದ್ದೆ ಅಂದ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಂಗಾಗಿರೋ ಜನರು ನೋಡ್ತಿದ್ದೆ. ಯಾಕಂದ್ರೆ ಇಂಗ್ಲೀಷ್ ಬರ್ಬೋದು ಅನ್ನೋ ಚಾನ್ಸಸ್ ಇರುತ್ತೆ ಅಂತ. ಅದು ಬಿಟ್ಟರೆ ಯಾರು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತಿದ್ದೆ. ಆಮೇಲೆ ಈಗ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ನಾನು ಒಂದು ಇದು ಕೊರಿಯನ್ ಫೋಕ್ ವಿಲೇಜ್ ಅಂತ ಹೋಗ್ತಿದ್ದೆ. ಒಬ್ಬನೇ ಹೊಂಟಿದ್ದೆ. ಅದು ನಾವು ಇರೋ ಹೋಟ್ಲಿಂದ ಭಾಳ ದೂರ ಇತ್ತು. ಬಸ್ ಟ್ರಾವೆಲ್ ಮಾಡಿದ್ದೆ. ಒಂದು ಮ್ಯಾಪ್ ನೋಡ್ಕೊಂಡು ಹೊಂಟಿದ್ದೆ. ಬಸ್ ಸ್ಟೇಷನ್ ಇತ್ತು. ಬಸ್ ಸ್ಟೇಷನ್ನಾಗ ನಿಂತಿದ್ದೆ ಒಬ್ಬನೇ. ಆಮೇಲೆ ಒಬ್ಬನು ಬಂದ, ಕೊರಿಯನ್ ಬಂದು ಕಾರಲ್ಲಿ ನಾನು ನಿಂತಲ್ಲಿ ಕಾರ್ ಸ್ಟಾಪ್ ಮಾಡಿ ವಿಂಡೋ ಇಳಿಸಿ ಕೇಳಿದೆ, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಇಂಡಿಯಾ ಅಂತಂದು. ಓ, ಐ ಸಿ ಮೆನಿ ಪೀಪಲ್ ಕಮಿಂಗ್ ಫ್ರಮ್ ಇಂಡಿಯಾ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಅಂತಂದು. ನಾನು ಅಂದೆ, ಇಲ್ಲ, ವಿ ಕಮ್ ಫಾರ್ ವರ್ಕ್ ಮಾಡಕ್ಕೆ ಬರ್ತೀವಿ ಇಲ್ಲಿ, ಮೋಸ್ಟ್ಲಿ ಸ್ಯಾಮ್ಸಂಗ್ ಪೀಪಲ್ಲೇ ನೋಡಿರ್ತೀವಿ ನೀವು ಅಂತಂದು. ಓಕೆ, ಎಲ್ಲಿಗೆ ಹೋಗ್ಬೇಕು ಅಂತಂದು ಕೇಳಿದೆ. ಇಲ್ಲ, ಹಿಂಗೆ ಕೊರಿಯನ್ ಫೋಕ್ ವಿಲೇಜ್ ಹೊಂಟಿದ್ದೆ, ಮ್ಯಾಪಲ್ಲಿ ಇದೆ, ಬಸ್ ಸ್ಟಾಪ್ ಅಂತ ತೋರಿಸಾಗುತ್ತೆ ಅಂತಂದು ಅಂದೆ ನಾನು. ಸೊ ಅದಕ್ಕೆ ಅವರು ನೋಡಿದೆ ಮ್ಯಾಪು. ಇದೇ ಬಸ್ ಸ್ಟಾಪ್, ಇನ್ನೊಂದು 2 ನಿಮಿಷದಲ್ಲಿ ಬರುತ್ತೆ ಬಸ್, ಹೋಗಿ ಬನ್ನಿ ಆರಾಮ, ಆಲ್ ದ ಬೆಸ್ಟ್ ಅಂತ. ಕೆಲವೊಂದು ಜನ ಈ ಥರ ಸಪೋರ್ಟ್ ಮಾಡ್ತಾರೆ. ಈಗಿನ ಜನ್ರೇಷನ್ ಪೀಪಲ್ಸ್ ಎಲ್ಲ ಸ್ವಲ್ಪ ಕಮ್ಯುನಿಕೇಟ್ ಮಾಡಿ ಟ್ರೈ ಮಾಡ್ತಾರೆ. ಮತ್ತೆ ಇನ್ನೊಂದು, ಇದನ್ನ ಮಾತಾಡ್ಲಿಲ್ಲ ಅಂದ್ರೆ ಈ ವಿಡಿಯೋ ದೂರ ಅನಿಸ್ಬಿಡುತ್ತೆ. ಏನು ಅಂದ್ರೆ ಕೊರಿಯನ್ ಫ್ಯಾಷನ್ ಮತ್ತೆ ಕೊರಿಯನ್ ಕಾಸ್ಮೆಟಿಕ್ಸ್ ಫುಲ್ ಕ್ರೇಜ್. ಕೊರಿಯನ್ ಫ್ಯಾಷನ್, ಕಾಸ್ಮೆಟಿಕ್ಸ್ ಅಂದ್ರೆ ಅಲ್ಲಿ ಅಲ್ಲಿಂದ ತರಿಸ್ಕೊಂಡ್ಬಿಟ್ಟೆ. ಮೈ ಫ್ರೆಂಡ್ಸ್, ಅದೇ ನನಗೆ ಈಗ ಫುಲ್ ಬ್ಯಾಗಿ ಟ್ರೆಂಡ್ಸ್ ಆ ಥರ ಎಲ್ಲ ಫಾಲೋ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಇದು. ಅದು ಬಿಟ್ಟರೆ ಕಾಸ್ಮೆಟಿಕ್ಸ್ ಅಂದರೆ ಈಗ ಹುಡುಗಿಯರು ಭಾಳ ಅಲ್ಲಿನ ಹುಡುಗಿಯರು ಭಾಳ ಬ್ಯೂಟಿ ಕಾನ್ಷಿಯಸ್ ಆಗಿರ್ತಾರೆ. ನೋಡೋಕೆ ಚೆನ್ನಾಗಿರ್ತಾರೆ, ಅಂದ್ರೂ ಕೂಡ ಸರ್ಜರಿ ಮಾಡಿಸ್ಬೇಕು ಅನ್ನೋ ಥರ ಇರ್ತಾರೆ. ಕೆಲವೊಂದು ಡೀಟೇಲ್ ಆಗಿ ನೋಡ್ತಾರೆ. ಲಿಪ್ಸ್ ಅನ್ನೋದು ಲಿಪ್ಸ್ ಅದನ್ನು ನೋಡಿ ಇದು ಈಗ ನಾವು ಆಪರೇಷನ್ ಲಿಪ್ ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ ಫೇಶಿಯಲ್ ಸ್ಟ್ರಕ್ಚರ್ ಚೆನ್ನಾಗಿರ್ಬೇಕಂತ ಸರ್ಜರಿ ಜಾಸ್ತಿ ಮಾಡ್ಕೊಂತಾರೆ, ಪ್ಲಾಸ್ಟಿಕ್ ಸರ್ಜರಿ. ಸೊ ಲುಕ್ಸಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಹುಡುಗರು ಜಾಸ್ತಿ. ನಾನು ಆಫೀಸಲ್ಲಿ ನೋಡ್ತಿದ್ದಿಲ್ಲ, ದಿನ ಏನೋ ಒಂಥರ ಪಿಂಪಲ್ ಪ್ಯಾಚ್ ಅಂತ ಬರುತ್ತೆ, ಅದು ಹಚ್ಕೊಂಡು ಬರ್ತಿದ್ದೆ. ಒಂದು ಸ್ವಲ್ಪ ಸಣ್ಣ ಪಿಂಪಲ್ ಆದರೂ ಕೂಡ ಹಚ್ಕೊಂಡು ಬಂದರು. ಜಾಸ್ತಿ ಕೇರ್ ಮಾಡ್ತಾರೆ ಸ್ಕಿನ್ನಿಗೆ. ಆಮೇಲೆ ಇದು ಇಂಡಿಯಾ ಇಸ್
country where we possess unity in diversity. ನಮ್ಮ cultural difference throughout India for every 10 kilometers ನಮ್ಗೆ ಚೇಂಜ್ ಆಗುತ್ತೆ. ಲೈಕ್ ನಮ್ಮ ಇಲ್ಲಿ ನಾವು ಕರ್ನಾಟಕ ಬೆಂಗಳೂರಲ್ಲಿ ಮಾಡೋ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ತುಮಕೂರಲ್ಲಿ ಮಾಡೋದು, ತುಮಕೂರಲ್ಲಿ ಚಿತ್ರದುರ್ಗದಲ್ಲಿ ಮಾಡೋದು, ಚಿತ್ರದುರ್ಗ ನಮ್ಮೂರಲ್ಲಿ ಮಾಡೋದು. ಇಲ್ಲಿ ಲೈಕ್ ಈ ಕಂಟಿನ್ಯೂಟಿ ಇಲ್ಲ ನಮಗೆ, ಯುನಿಟಿ ಇದೆ, ಡೈವರ್ಸಿಟಿ ಜಾಸ್ತಿ ಇದೆ ಕಲ್ಚರಲ್ ಆಸ್ಪೆಕ್ಟ್ಸ್. ಕೊರಿಯಾದಲ್ಲಿ ಯಾವ ಥರ ಅಂದರೆ ಅವರು ರಿಲಿಜಿಯಸ್ ಕಲ್ಚರಲ್ ಆಕ್ಟಿವಿಟೀಸ್ ಹೆಂಗೆ, ಮತ್ತು ಆಮೇಲೆ ಅವ್ರ ಕಲ್ಚರಲ್ ಆಕ್ಟಿವಿಟೀಸ್ ಹೆಂಗೆ? ಕೊರಿಯಾದಾಗ ಮೋಸ್ಟ್ ಆಫ್ ದಮ್ ಏಥಿಸ್ಟ್, ಜಾಸ್ತಿ ದೇವ್ರ ನಂಬಲಾಗ ಜಾಸ್ತಿ ಪಾಪ್ಯುಲೇಷನ್ ಅವ್ರದ್ದೇ ಐತಿ. ಅದು ಬಿಟ್ಟರೆ ಕ್ರಿಶ್ಚಿಯಾನಿಟಿ, ಬುದ್ಧಿಸಮ್, ಕ್ರಿಶ್ಚಿಯಾನಿಟಿ. ಆಮೇಲೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಅಲ್ಲಿದ್ದಾಗ ಒಂದು ಸ್ವಲ್ಪ ವಿಡಿಯೋಸ್ ನೋಡಿದ್ದೆ. ಅಂದರೆ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿದ್ದಾಗ ನಾನು ಬರೀ ಕೊರಿಯನ್ದೇ. ಸೊ ಅವಾಗ ಹೆಂಗಾಗಿತ್ತು ಅಂದರೆ ಯಾವುದೋ ಒಂದು ಕರೆಕ್ಟ್ ಥರ ಅವ್ರದ್ದೇ ಒಂದು ರಿಲಿಜನ್ ಟೈಪ್ ಮಾಡಿ ಪೀಪಲ್ಗೆ ಹೋಗಿ ಮಾತಾಡ್ಸೋದು, ಅವ್ರನ್ನ ಈ ಥರ ನಮ್ಮದು ಒಂಥರ ಐತಿ ಫಾಲೋ ಮಾಡ್ತಿದ್ದೆ ಈ ಥರ ಮಾಡೋದು. ಮೋಸ್ಟ್ಲಿ ಟೂರಿಸ್ಟ್ ಪೀಪಲ್ಗೆ ಟಾರ್ಗೆಟ್ ಮಾಡೋದು. ಈಗ ನೀವು ಇಬ್ರು ಮಾಡಿದ್ರೆ ಅವ್ರಿಗೆ ಹೋಗಿ ಮಾತಾಡ್ತಾರೆ. ಈಗ ಒಬ್ಬನೇ ಎಲ್ಲರೂ ಹೋಗ್ತಿದ್ದೀನಿ, ಟೂರಿಸ್ಟ್ ಇಂಡಿಯನ್ ಮಂದಿ ಅಂತ ಅವ್ರಿಗೆ ಗೊತ್ತಾಗ ಅವ್ರಿಗೆ ಇಂಗ್ಲೀಷಿಗೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದಿನೂ ಚಲೋ ಮಾತಾಡ್ತಾರೆ, ಹಿಂದಿನೂ ಕಲ್ತಾರೆ ಜನ. ವೇರ್ ಆರ್ ಯು ಫ್ರಮ್ ಅಂತಂದು ಕೇಳಿದ್ರೆ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯಿತು. ವೇರ್ ಆರ್ ಯು ಫ್ರಮ್ ಅಂತಂದ್ರೆ ನಾನು ಇಂಡಿಯಾ ಅಂತಂದ್ರೆ, ಇಂಡಿಯಾ ಓಕೆ. ನಾನು ಅವಾಗ ಕ್ಯಾಮ್ರಾ ಹಿಡ್ಕೊಂಡು ಹೇಳಿರ್ತಿದ್ದೆ. ಸೊ ಅದಕ್ಕೆ ಯೂಟ್ಯೂಬರ್ ಅಂತ ಕೇಳಿದ್ರೆ, ಇಲ್ಲ ಸುಮ್ಮನೆ ಫಸ್ಟ್ ಟೈಮ್ ಅಂದರೆ ಕೊರಿಯಾ ಬಂದೀನಿ, ಸುಮ್ಮನೆ ವಿಡಿಯೋಸ್ ಮಾಡ್ಕೊಂತೀನಿ ಅಷ್ಟೇ, ಮನೆಗೆ ತೋರಿಸ್ತಾರೆ. ಆಮೇಲೆ ಓಕೆ ಐ ಕ್ಯಾನ್ ಸ್ಪೀಕ್ ಹಿಂದಿ, ಯು ಸ್ಪೀಕ್ ಹಿಂದಿ ಅಂತಂದ್ರೆ ಅಂತ ಅಂದರೆ ಸ್ಪೀಡಾಗಿ ಮಾತಾಡ್ತಲ್ಲ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಂದಿ ಅಂತ. ಆಮೇಲೆ ಇಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಿಸ್ ಈಸ್ ದ ಕಲ್ಚರ್ ವಿ ಫಾಲೋ ಇದೆ, ಡೂ ಯು ಬಿಲೀವ್ ಇನ್ ದಿಸ್, ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ದಿಸ್? ಆ್ಯಂಡ್ ಐ ಫಾಲೋ ಹಿಂದೂಸಮ್, ಸೊ ಐ ಡೋಂಟ್ ಬಿಲೀವ್ ಇನ್ ದಿಸ್ ಅಂತಂದ್ರೆ. Okay, if you get any time, please visit our place. We will explain more about our culture, more about our practices, what we do. Okay, ಒಂದು ಚಾಕ್ಲೇಟ್ ಕೊಡ್ತಾರೆ, ತಗೊಂಡು ಬಂದ ಆಮೇಲೆ ಅವ್ರದ್ದು ಟ್ರೆಡಿಷನಲ್ ಕಲ್ಚರ್ಸ್ ಈಗ ಕ್ರಿಶ್ಚಿಯನ್ ಮ್ಯಾರೇಜ್ ನಾವು ನೋಡ್ತಾ ಇದ್ದೀವಿ, ಚರ್ಚಲ್ಲಿ ಮುಸ್ಲಿಂ ಮ್ಯಾರೇಜ್ ನೋಡಿರ್ತೀವಿ, ಬುದ್ಧಿಸಮ್ ಅಲ್ಲಿ ಮ್ಯಾರೇಜ್. ನಾನು ಮ್ಯಾರೇಜ್ ವಿಸಿಟ್ ಮಾಡಿಲ್ಲ, ಬಟ್ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಆಫೀಸ್ನಾಗ. ನಾನು ಆಫೀಸ್ನಾಗ ಇದ್ದಾಗ ಅಲ್ಲಿ ಕೊರಿಯನ್ ಕೊಲಿಗ್ ಬಂದು ಮದುವೆ ಇತ್ತು. ಸೊ ಮದುವೆ ಇದ್ದಾಗ ಅವನು ಕಾರ್ಡ್ ಕೊಟ್ಟ. ನಾವು ನಮ್ಮ ಮನೆಗೆ ಬಂದು ಕಾರ್ಡ್ ಕೊಟ್ಟರೆ ಬರ್ತೀವಿ ಅಂತಂದು ಹೇಳಿ ಕಾರ್ಡ್ ಇಸ್ಕೊಂಡು ಅಷ್ಟೇ. ಅಲ್ಲಿ ಕಾರ್ಡ್ ಕೊಟ್ಟರೆ ಈಗ ಯಾರಾದ್ರೂ ಇನ್ವೈಟ್ ಮಾಡಕತ್ತಾರ ಅಂತಂದ್ರೆ ನಾನು ಅವ್ರಿಗೆ ಏನಾದ್ರು ಹೊಯ್ಕೊಡು, ದುಡ್ಡು ಕೊಡ್ಬೇಕು ಸ್ವಲ್ಪ. ಈಗ ನನ್ನ ಕಡೆ ಅವ್ರಿಗೆ ಕಾರ್ಡ್ ಕೊಟ್ಟರೆ ಐ ಶುಡ್ ಗಿವ್ ದಮ್ ಕ್ಯಾಶ್. ಅದೊಂದು ಸಂಪ್ರದಾಯ ಇತ್ತು. ಸೊ ಅದೇನಂದ್ರೆ ನಮ್ಮ ಫುಡ್ಡಿನ ದುಡ್ಡು ಕೊಟ್ಟಂಗೆ ಅಷ್ಟೇ. ನಿಮ್ಮ ಮದುವೆಗೆ ಬರ್ತೀನಿ, ನನ್ನ ಫುಡ್ಡಿಗೆ ನಾನು ಪೇ ಮಾಡ್ತೀನಿ, ನಿಮ್ಮ ಮದುವೆಗೆ ಬಂದು ನಿಮ್ಗೆ ಬ್ಲೆಸ್ ಮಾಡಿ ಹೋಗ್ತೀನಿ ನಾನು. ನಮ್ಮ ಕಡೆ ಮದುವೆಗೆ ಬರೋದೇ ಊಟ ಮಾಡಬೇಕು. ಆಮೇಲೆ ಇದು ಇಂಡಿಯಾದಲ್ಲಿ ನಾವು ತಿಂಗಳಿಗೆ 3 ಹಬ್ಬ ಆಚರಿಸ್ತೀವಿ, 2 ಹಬ್ಬ ಆಚರಿಸ್ತೀವಿ. ಈಗ ಅಲ್ಲಿ ಹೆಂಗೆ ಹಬ್ಬ ಹರಿದಿನಗಳ ಕತೆ ಹೆಂಗೆ? ಹಬ್ಬ ಜಾಸ್ತಿ ಮೋಸ್ಟ್ಲಿ ಕ್ರಿಶ್ಚಿಯನ್ಸ್, ಕ್ರಿಸ್ಮಸ್. ಅದಾದ್ಮೇಲೆ ನಾನಿದ್ದಾಗ ಯಾವ ಹಬ್ಬಕ್ಕೆ ಹಾಲಿಡೇಸ್ ಅಂತ ಇರಲಿಲ್ಲ. ಸೊ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಮೋಸ್ಟ್ಲಿ ಕ್ರಿಸ್ಮಸ್ಸಿಗೆ ಹಾಲಿಡೇಸ್ ಅಂತ ಇರ್ತಾರೆ. ನಿಮ್ಮದು ಕೊರಿಯಲ್ಲಿ ಇಸ್ಕಾನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ? ಕೊರಿಯಾದಾಗ ಇಸ್ಕಾನಿಗೆ ಹೋಗಿದ್ದೆ. ಸೊ ಅದು ಹೆಂಗಿತ್ತು ಅಂದರೆ ಭಾಳ ದೂರ ಇತ್ತು, ಒಂದು ಸಣ್ಣದು. ಈಗ ನನ್ನ ಮನೆ ಹಾಲ್ ಅಷ್ಟು ಇರೋದು, ಅಷ್ಟೇ ಪ್ಲೇಸ್ ಅದು. ಸೊ ಮೋಸ್ಟ್ಲಿ ಫಂಡಿಂಗ್ ಇರಲ್ಲ, ಯಾಕಂದ್ರೆ ಹಿಂದೂಸಮ್ ಬಿಲೀವ್ ಮಾಡೋದೇ ಜಾಸ್ತಿ ಕಡಿಮೆ ಇದೆ. ಸೊ ಇಸ್ಕಾನ್ ಮೆಂಬರ್ಸ್ ಇದ್ದು ಒಂದು ಸಣ್ಣ ಹಾಲಲ್ಲಿ ಕೃಷ್ಣಂದು ಮೂರ್ತಿ ಇಟ್ಟು ಪೂಜೆ ಮಾಡಿ, ಸೇಮ್ ಈಗ ಬೆಂಗಳೂರಲ್ಲಿ ಏನೇನು ಇರ್ತಲ್ಲ ಇಸ್ಕಾನಲ್ಲಿ ಊಟ ಕೊಡ್ತಾರೆ. ಸೊ ಅಲ್ಲಿ ಕೂಡ ಊಟ, ಬಟ್ ಕೊರಿಯನ್ ರೈಸ್ ಇರುತ್ತೆ, ಇಂಡಿಯನ್ ಫುಡ್ ಇರಲ್ಲ. ಬಟ್ ಏನೋ ಒಂಥರ ಇಂಡಿಯನ್ ಫುಡ್ ತಿನ್ನಂಗೆ ಆಯ್ತು. ಅವಾಗ ಅಲ್ಲಿ ಹೋದಾಗ ನಾನು ಒಂದು ಸ್ವೀಟ್ ಮಾಡಿದ್ದೆ, ಟೇಸ್ಟ್ ಸ್ವಲ್ಪ ಇಂಡಿಯನ್, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊರಿಯನ್. ಈಗ ಅಲ್ಲಿ ರೈಸ್ ಭಾಳ ಸ್ಟಿಕ್ಕಿ ರೈಸ್ ಇರುತ್ತೆ, ನಮ್ಮಂಗೆ ಸಣ್ಣ ರೈಸ್ ಇರುತ್ತೆ, ದಪ್ಪ ರೈಸ್ ಸ್ಟಿಕ್ಕಿ ಇರುತ್ತೆ ರೈಸ್.
ಅದು ನನಗೆ ತಿನ್ನಕ್ಕಾಗಲ್ಲ ಜಾಸ್ತಿ ರೈಸ್. ಇವಾಗ ಕರ್ನಾಟಕದವರು ಕೇರಳಕ್ಕೆ ಹೋಗಿ ಬಾಯ್ಲ್ಡ್ ರೈಸ್ ಅನ್ನ ಈಗ ವಿಶ್ವ ನೀನು ಇಲ್ಲೂ ಇಂಡಿಯಾಲೂ ಕೆಲಸ ಮಾಡಿದೆ, ಕೊರಿಯಾಲೂ ಕೆಲಸ ಮಾಡಿದೆ, ನಿನಗೆ ಯಾವ್ದು ಬೆಟರ್ ಅನ್ಸುತ್ತೆ ಇವಾಗ ಸೆಟಲ್ ಆಗೋಕ್ಕಾಗಲಿ ಕರಿಯರ್ ವೈಸು ಇವಾಗ ಎರಡು ನೋಡೋದ್ರಿಂದ ಇಂಡಿಯಾ ಸೆಟಲ್ ಆಗೋದು ಬೆಟರ್ ಅನ್ಸುತ್ತಾ, ಕೊರಿಯಾಗೆ ಹೋಗಿ ಸೆಟಲ್ ಆಗಬೇಕು ಅಂತ ಯಾವ್ದಾದ್ರು ಮಾಡ್ಬಿಟ್ಟಿದ್ದ? ಕೊರಿಯಾ ಇಲ್ಲ, ಇಂಡಿಯಾದಲ್ಲೇ ಇರೋಣ ಅನ್ಕೊಂಡಿದ್ದೀನಿ. ಯಾಕಂದರೆ ಇಂಡಿಯನ್ ವರ್ಕ್ ಕಲ್ಚರ್ ಚೆನ್ನಾಗಿತ್ತು ನನ್ನ ಪ್ರಕಾರ. 9 to 5 ಮಾಡೋದು, ಆಮೇಲೆ ಫ್ರೆಂಡ್ಸ್ ಆಯಿತು, ಫ್ಯಾಮಿಲಿ ಇರ್ಬೋದು, ಟೈಮ್ ಕೊಡೋದು. ಆ ಕಡೆ ಅಲ್ಲಿ ಕೊರಿಯಾದಲ್ಲಿ ಹೋದರೆ ಬೆಳಗ್ಗೆಯಿಂದ ನೈಟ್ ಮಟ್ಟ ಇರೋದು, ಫ್ಯಾಮಿಲಿ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಇದೊಂದು ವರ್ಕ್ ಕಲ್ಚರ್ ಒಂದು ಆ ಥರ ನೋಡಿದ್ರೆ ಇಂಡಿಯಾ ಎಷ್ಟೋ ಉತ್ತಮ ಅನಿಸುತ್ತೆ. ಅದು ಬಿಟ್ಟರೆ ಡೆವಲಪ್ಡ್ ಅಂತ ನೋಡಿದ್ರೆ ಆಬ್ವಿಯಸ್ಲಿ ಕೊರಿಯಾ ಭಾಳ ಡೆವಲಪ್ ಆಗೈತೆ ಇಂಡಿಯಾಕಿನ. ವಿ ಆರ್ ಸ್ಟಿಲ್ ಇನ್ ಎ ಡೆವಲಪಿಂಗ್ ಫೇಸ್, ಬಟ್ ದೇ ಆರ್ ಆಲ್ರೆಡಿ ಡೆವಲಪ್ಡ್. ಸೊ ಬಟ್ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಅಷ್ಟೇ ಜಾಸ್ತಿ ಐತೆ. ಈಗ ಒಂದು ಬಾಳೆಹಣ್ಣು ನಮಗೆ ಇಲ್ಲಿ 5 ರೂಪಾಯಿ ಸಿಕ್ಕರೆ ಒಂದು ಬಾಳೆಹಣ್ಣು ನಾನು 5 ಬಾಳೆಹಣ್ಣು 250 ಕೊಡ್ತೀನಿ ಇಂಡಿಯನ್ ರುಪೀಸ್ ನೋಡಿ. ಸೊ ಅಲ್ಲಿ ಇರ್ಬೋದು, ಇದ್ರೆ ಜಾಸ್ತಿ ದುಡಿಬೇಕು. ಸೊ ಯು ಕ್ಯಾನ್ ಸ್ಪೆಂಡ್ ಮೋರ್ ಆನ್ ಅದರ್ ಥಿಂಗ್ಸ್. ಇಲ್ಲಿದ್ರೆ 100-200 ರೂಪಾಯಿ ಇದ್ರೂ ಕೂಡ ಒಂದು ಊಟ ಆಗಿರೋದು. ಅಲ್ಲಿ ಆ ಥರ ಆಗೋದು ಎಲ್ಲ ಥೌಸಂಡ್ಸ್ ಲೆಕ್ಕದಾಗೆ ಆಗುತ್ತೆ. ಅದು ಬಿಟ್ಟರೆ ಕೊರಿಯಾ ಒಳ್ಳೆ ದೇಶ ನೋಡೋಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡಿ ಬರೋಕ್ಕೆ. ಬಟ್ ಎಂಡ್ ಆಫ್ ದಿ ಡೇ ಇಂಡಿಯಾ ಇಸ್ ಇಂಡಿಯಾ. ಅದೇ ಅಂತಾರೆ, ಇಟ್ಸ್ ನಾಟ್ ಅಬೌಟ್ ದ ಪ್ಲೇಸ್, ಇಟ್ಸ್ ಅಬೌಟ್ ದ ಪೀಪಲ್ ಅಂತ. ಸೊ ಇಂಡಿಯಾದಲ್ಲಿ ಇರೋಕ್ಕೆ ಇಷ್ಟ. ಸೊ ಇದಾಗಿತ್ತು ಸ್ನೇಹಿತರೆ ಮೊದಲ ವಿಡಿಯೋದ ನಮ್ಮ ಕೊರಿಯನ್ ಡೈರೀಸ್. ಈ ಥರ ತುಂಬ ಕಂಟೆಂಟ್ಗಳು ಮುಂದೆ ತರ್ತಾ ಇರ್ತೀವಿ. ಸೊ ಇದು ನಮ್ಮ ಹಳೆ ವಿಡಿಯೋ, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಈ ವಿಡಿಯೋ ಮಾಡ್ತೀರ ಅಂತ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ವಿಡಿಯೋನ ನೋಡಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಡೆಯಿಂದ ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಇಂಪ್ರೂವ್ ಮಾಡ್ತೀವಿ. ಥ್ಯಾಂಕ್ ಯು.